ಭಾರತದ ಚಂದ್ರಯಾನ-3ಗೆ ಭರ್ಜರಿ ಯಶಸ್ಸು ಸಿಕ್ಕಿದೆ. ನಾವೇನ್ ನಿರೀಕ್ಷೆ ಮಾಡಿದ್ವೋ, ದೇಶ ಏನ್ ನಿರೀಕ್ಷೆ ಮಾಡಿದ್ವೋ ಅದಾಗಿದೆ. ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡ್ ಆಗಿದೆ ವಿಕ್ರಮ್ ಲ್ಯಾಂಡರ್. ಆ ಮೂಲಕ ನಮ್ಮ ನಿರೀಕ್ಷೆ ಸಾಕಾರ ಆಗಿದೆ. ಚಂದ್ರನ ಮೇಲ್ಮೈ ಮೇಲೆ ವಿಕ್ರಮನ ಪರಾಕ್ರಮ. ಪ್ರಮುಖವಾಗಿ 4ನೆಯ ದೇಶ, ಚಂದ್ರನ ಮೇಲ್ಮೈ ಮೇಲೆ ಇಳಿದಂತ 4ನೆಯ ದೇಶ ಭಾರತ. ದಕ್ಷಿಣ ಧ್ರುವ ಇಲ್ಲಿ ತನಕ ಯಾರಿಗೂ ಇಳಿಯೋದಕ್ಕಾಗಿರ್ಲಿಲ್ಲ. ಭಾರತ ಅಲ್ಲಿಗೆ ಇಳಿಯೋ ಮುಖಾಂತರ, ಆ ದಕ್ಷಿಣ ಧ್ರುವವನ್ನು ತಲುಪುವ ಮುಖಾಂತರ ಜಗತ್ತಿಗೆ ಕೊಡಬೇಕಾದಂತ ಸಂದೇಶವನ್ನ ಕೊಡ್ತಾ ಇದೆ. ಇಸ್ರೋ ಆ ಮೂಲಕ ಜಗತ್ತಿಗೆ ತಾನೇನು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಐ ರಿಪೀಟ್, ಮತ್ತೊಮ್ಮೆ ಸಾಬೀತುಪಡಿಸಿದೆ. ಯಾಕಂತಂದ್ರೆ ಪದೇ ಪದೇ ಈ ರೀತಿಯ ಐತಿಹಾಸಿಕ ಕ್ಷಣಗಳನ್ನ ಇಸ್ರೋ ನಮಗೆ ಕಟ್ಟಿಕೊಟ್ಟಿದೆ. ನಮ್ಮ ಹೆಮ್ಮೆಯ ಸಂಸ್ಥೆ ಇಸ್ರೋ ಪದೇ ಪದೇ ಈ ರೀತಿಯ ಮೈಲುಗಲ್ಲನ್ನ ಸ್ಥಾಪಿಸ್ತಾನೆ ಇದೆ. ಇವತ್ತು ಅದರಲ್ಲಿ ಬಹುದೊಡ್ಡ ಸಾಧನೆ, ಅವಿಸ್ಮರಣೀಯ ಸಾಧನೆ, ಇಡೀ ಜಗತ್ತು ನೋಡ್ತಾ ಇರುವಂತ ಸಾಧನೆ. ಆ ಸಾಧನೆಗೆ ಇಡೀ ಇಸ್ರೋದ ಎಲ್ಲ ವಿಜ್ಞಾನಿಗಳು, ಅಲ್ಲಿನ ತಂತ್ರಜ್ಞರು ಪಾತ್ರರಾಗ್ತಾ ಇದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಇವತ್ತಿನ ಕಾರ್ಯಕ್ರಮ ಮುಗಿಸೋ ಹೊತ್ತಿಗೆ ಜೈ ಹೋ ಅನ್ನುವಂಥ ಘೋಷವಾಕ್ಯದೊಂದಿಗೆ ವಾಪಸ್ ಹೋಗ್ತೀವಿ ನಾವು ಅನ್ನೋ ನಿರೀಕ್ಷೆ, ನಂಬಿಕೆಯಲ್ಲೇ ಬಂದು ಕೂತಿದ್ದೀವಿ. ಇವತ್ತು ಅದಾಗಿದೆ, ಸಾಕಾರ ಆಗಿದೆ. ಜೈ ಹೋ ಇಸ್ರೋ ಅಂತ ಈ ಕ್ಷಣದಲ್ಲಿ ಹೇಳಬೇಕು. ಜೈ ಹೋ ಭಾರತ ಅಂತ ಹೇಳ್ತೀವಿ. ಅದರ ಜೊತೆಗೆ ಇಡೀ ಈ ಮಿಷನ್ ಏನಿದೆ, ಇದು ಸಕ್ಸಸ್ ಆಗೋದಕ್ಕೆ ಕಾರಣ ಆದಂತ ವಿಜ್ಞಾನಿಗಳಿಗೆ ಕೃತಜ್ಞತೆ, ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದೀವಿ. ಇಡೀ ದೇಶ ಕಾಯ್ತಾ ಇತ್ತು ಇದಕ್ಕಾಗಿ. ನನಗೆ ಇವತ್ತಿಗೂ ನೆನಪಿದೆ, ಚಂದ್ರಯಾನ-2 ಆ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಯಿತು ಅನ್ನೋವಾಗ ಸಮಸ್ಯೆ ಆಗಿಬಿಡ್ತು. ನಮ್ಮ ವಿಜ್ಞಾನಿಗಳೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ರು. ಅವರನ್ನು ನೋಡಿ ಇಡೀ ದೇಶ ಕಣ್ಣೀರು ಹಾಕಿತ್ತು. ಇವತ್ತು ನೋಡ್ತಾ ಇದ್ದೀವಿ, ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಪ್ರಧಾನಿಯೇ ಸ್ವತಃ ಇಡೀ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು ಅವರು ಸಂಭ್ರಮಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾರತ ಬದಲಾಗಿರುವಂತ ಲಕ್ಷಣ ಇದು. ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ. ಭಾರತ ಎಷ್ಟೊಂದು ಪ್ರಬುದ್ಧವಾಗ್ತಿದೆ ಅನ್ನೋದನ್ನ ಈಗ ನಾವು ನೋಡಬಹುದು. ಕಾರಣ, ಎಲ್ಲೋ ಕ್ರಿಕೆಟ್ ಮ್ಯಾಚ್ ಗೆದ್ರು ಅಂತ ನಾವು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ವಿ. ಇವತ್ತು ಭಾರತದ ವೈಜ್ಞಾನಿಕ ಸಾಧನೆಗೆ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ವಿ. ಭಾರತ ಬದಲಾಗಿದೆ. ಭಾರತ ಪ್ರಬುದ್ಧ ಭಾರತವಾಗಿ ಬದಲಾಗಿದೆ. ತಲುಪಿರೋದು ಚಂದ್ರನಲ್ಲಿಗೆ ಮಾತ್ರ ಅಲ್ಲ, ನಮ್ಮ ಪ್ರಬುದ್ಧತೆಯೂ ಕೂಡ ಉತ್ತುಂಗಕ್ಕೆ ತಲುಪ್ತಾ ಇದೆ. ಈ ದೇಶದ ಪ್ರಬುದ್ಧತೆ, ಈ ದೇಶದ ಸಾಧನೆ ಎಲ್ಲವೂ ಕೂಡ ಉತ್ತುಂಗಕ್ಕೆ ತಲುಪ್ತಾ ಇದೆ ಅನ್ನೋದರ ಮುನ್ಸೂಚನೆ. ಕಡಿಮೆ ಸಾಧನೆ ಅಲ್ಲ ಇದು. ಇರುವಂತ ಲಿಮಿಟೆಡ್ ವ್ಯವಸ್ಥೆಯ ಒಳಗೆ ಇಸ್ರೋ ಇದನ್ನ ಸಾಧಿಸಿದೆ. ಅತ್ಯಂತ ಕಡಿಮೆ ವ್ಯವಸ್ಥೆಯೊಳಗೆ, ಲಿಮಿಟ್ ಆಗಿರುವಂತ ವ್ಯವಸ್ಥೆಯೊಳಗೆ. ಯಾಕಂತಂದ್ರೆ ನಾಸಾ ಕಂಪೇರ್ ಮಾಡಿದರೆ ಇಸ್ರೋಗೆ ಇರುವಂತ ವ್ಯವಸ್ಥೆ ಎಲ್ಲವೂ ಕೂಡ ಕಡಿಮೆ. ಬಟ್ ಇಸ್ರೋ ಇವತ್ತು ನಾಸಾವನ್ನ ಮೀರಿಸುವಂತ ಸಾಧನೆಯನ್ನ ದಕ್ಷಿಣ ಧ್ರುವವನ್ನ ತಲುಪುವ ಮುಖಾಂತರ ಮಾಡಿದೆ. ಸೊ ಇದು ಕಡಿಮೆ ಸಾಧನೆಯಲ್ಲ. ಇಡೀ ಜಗತ್ತು ನೋಡ್ತಿದೆ ಇದನ್ನ. ಹೇಗೆ ಸಾಧ್ಯ ಆಯಿತು ಭಾರತೀಯರಿಗೆ ಇದು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮೊನ್ನೆ ರಷ್ಯಾ ಒದ್ದಾಡಿಬಿಡ್ತು, ಆಗಲಿಲ್ಲ ರಷ್ಯಾಗೆ. ಸೊ ಅವರ ಸೋಲಿಗೆ ನಾವು ವ್ಯಂಗ್ಯವಾಡೋದಲ್ಲ, ಬಟ್ ರಷ್ಯಾವನ್ನ ಮೀರಿ ನಾವು ಮಾಡಿದ್ವಲ್ಲ ಅನ್ನೋ ಸಂಭ್ರಮಿಸೋದು. ಸಾಧನೆ ಮಾಡಿದಾಗ ಸಂಭ್ರಮಿಸೋದು ಸಹಜ. ಆ ಸಂಭ್ರಮ ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಇದರ ಜೊತೆಗೆ ಭಾರತೀಯರು ಜಗತ್ತಿನ ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅಲ್ಲೆಲ್ಲ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ನನ್ನ ದೇಶ ಇಂಥದ್ದೊಂದು ಸಾಧನೆ ಮಾಡಿದೆ ಅನ್ನೋದು ಅವರ ಖುಷಿಗೆ ಕಾರಣ. ಆ ಖುಷಿಯನ್ನ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಇಸ್ರೋದ ಅಧ್ಯಕ್ಷರು ಮಾತನಾಡುವಾಗ ಭಾವೋದ್ವೇಗಕ್ಕೊಳಗಾದ್ರು. ಮಾತನಾಡೋದಕ್ಕೆ ಅವರಿಗೆ ಪದಗಳು ಸಿಗದಂತ ಸ್ಥಿತಿ ಬಂತು. ಕಾರಣ ಇದೆ, 4 ವರ್ಷ. ಆ 4 ವರ್ಷ ಆ ಚಂದ್ರಯಾನ-3ಗಾಗಿ ಜೀವಿಸಿದ್ರು. ಅಲ್ಲಿನ ಸಿಬ್ಬಂದಿ, ವಿಜ್ಞಾನಿಗಳು, ತಂತ್ರಜ್ಞರು ಅದಕ್ಕಾಗಿ ಜೀವಿಸಿದ್ರು ಅಂತ ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ. ಅಂದ್ರೆ ಆ ಡೆಡಿಕೇಶನ್ ಲೆವೆಲ್ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಒಂದು ವಿಚಾರ ಪ್ರಸ್ತಾಪ ಆಯ್ತಲ್ಲಿ, ಆ ವ್ಯಂಗ್ಯಗಳನ್ನ, ಟೀಕೆಗಳನ್ನ, ಅದನ್ನ ಕೂಡ ಮೆಟ್ಟಿ ನಿಂತು ಇವತ್ತು ಈ ಸಾಧನೆ ಆಗಿರೋದು. ನಿಮಗೆ ನೆನಪಿದೆ, ಅವತ್ತು ಚಂದ್ರಯಾನ-3 ಆರಂಭ ಏನಾಯಿತು, ಆ ಸಂದರ್ಭದಲ್ಲಿ ಬಹಳ ಜನ ಅತಿ ಬುದ್ಧಿವಂತರೆಲ್ಲ ಟೀಕೆಗಳನ್ನು ಮಾಡಿದರು, ಏನೇನೋ ಟೀಕೆಗಳನ್ನು ಮಾಡಿದರು. ಬಟ್ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ. ಎಲ್ಲರ ಬಾಯಿ ಮುಚ್ಚುವಂಥ ರೀತಿಯ ಸಾಧನೆಯನ್ನು ಇಸ್ರೋ ಮಾಡಿದೆ. ಆ ಮೂಲಕ ಇಡೀ ಜಗತ್ತಿಗೆ ಕೊಡಬೇಕಾದಂಥ ಸಂದೇಶವನ್ನು ಅತ್ಯಂತ ಪ್ರಬಲವಾಗಿ ಇಸ್ರೋ ಕೊಟ್ಟಿದೆ. ಮುಂದಕ್ಕೆ
ಇಸ್ರೋದ ಸಾಧನೆಗಳು ಏನು ಅನ್ನೋದನ್ನ ಕೂಡ, ಮುಂದಿನ ಗುರಿ ಏನು ಅನ್ನೋದನ್ನ ಕೂಡ ಪ್ರಧಾನಿ ಹೇಳಿದರು, ಇಸ್ರೋದ ಅಧ್ಯಕ್ಷರು ಕೂಡ ಅದನ್ನ ರಿಪೀಟ್ ಮಾಡಿದರು. ಏನು ಮುಂದಕ್ಕೆ? ಅದು ಆದಿತ್ಯ ಇರಬಹುದು, ಶುಕ್ರನಲ್ಲಿ ಹೋಗಬೇಕು ಅನ್ನುವಂಥ ಕನಸಿರಬಹುದು, ಇದೆಲ್ಲವೂ ಕೂಡ ಸಾಕಾರ ಆಗತ್ತೆ. ಒಂದಂತೂ ಸ್ಪಷ್ಟ, ಇವತ್ತಿನ ಸಾಧನೆ ನಮ್ಮ ಇಸ್ರೋದ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಅಂದರೆ ಇರುವಂಥ ಆತ್ಮವಿಶ್ವಾಸದ 100 ಪಟ್ಟು ಹೆಚ್ಚು ಆತ್ಮವಿಶ್ವಾಸ ವೃದ್ಧಿಸಿದೆ ಅನ್ನೋದು ಕೂಡ. ಯಾಕಂತಂದ್ರೆ ಆ ಚಂದ್ರಯಾನ 2ನಲ್ಲಿ ಆಗಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬೇಸರ, ಅಯ್ಯೋ ಈ ರೀತಿ ಆಯ್ತಲ್ವಾ ಅನ್ನುವಂಥ ನೋವು, ಇದೆಲ್ಲವೂ ಇತ್ತು, ಸಹಜವಾಗೇ ಇರುತ್ತೆ. ಯಾಕಂತಂದ್ರೆ ಆ ಮಿಷನ್ಗೆ ಬೇಕಾಗಿ ಎಷ್ಟೆಲ್ಲ ಒದ್ದಾಡಿರ್ತಾರೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಇವತ್ತು ಆ ನೋವನ್ನು ಮರೆಸುವಂಥ ಸಾಧನೆ ಇವತ್ತಾಗಿರೋದು. ಇಸ್ರೋ ಏನು ಬಯಸಿತ್ತೋ, ಏನು ಪ್ಲಾನ್ ಮಾಡಿತ್ತೋ ಅದನ್ನು ಮಾಡೋ ಮುಖಾಂತರ ಇಡೀ ಜಗತ್ತಿಗೆ ಪ್ರಬಲ ಸಂದೇಶವನ್ನು ಕೊಟ್ಟಿದೆ ಅಂತ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಅತಿಥಿಗಳನ್ನು ಮಾತನಾಡಿಸ್ತೀನಿ. ಮೊದಲಿಗೆ ಸರ್ ನಿಮ್ಮನ್ನೇ ಗಣೇಶರಾಜ್ ಅವರನ್ನೇ ಮಾತನಾಡಿಸಬೇಕು. ಬಹುಶಃ ನನಗೆ ಜೈ ಹಿಂದ್ ಬಿಟ್ಟರೆ ಬೇರೆ ಘೋಷವಾಕ್ಯಗಳು ಸಿಗ್ತಾ ಇಲ್ಲ, ಏನು ಹೇಳ್ತೀರಿ? ತುಂಬ ಸಂತೋಷ ಆಗಿದೆ. ನಾನು ನಿಮಗೆ ಮೊದಲು ಹೇಳಿದಂಗೆ ನನಗೆ ಖಂಡಿತ ನಂಬಿಕೆ ಇತ್ತು ಇದು ಯಶಸ್ವಿ ಆಗುತ್ತೆ ಅಂತ ಹೇಳಿ. ಹಾಗೆ ಆಯಿತು. ಯಾಕಂದರೆ ಅಷ್ಟು ತಯಾರಿ ಮಾಡಿದ್ದೀವಿ, ಅಷ್ಟು ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿದ ಕಾರಣ ಖಂಡಿತ ನಂಬಿಕೆ ಇತ್ತು. ತುಂಬ ಖುಷಿಯಾಗಿದೆ. ಯಾಕಂದರೆ ನಾನು ನನ್ನ ಜೀವನದ 37 ವರ್ಷ ಇಸ್ರೋದಲ್ಲಿ ಕಳೆದಿದ್ದೀನಿ. ಇಸ್ರೋ ಹೇಗೆ ನನಗೆ ಗೊತ್ತಿದೆ. ಯಾಕಂದ್ರೆ ನಾವೆಲ್ಲ ನೀವು ಹೇಳ್ದಂಗೆ ಒಂದು ಅಷ್ಟು ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತೀವಿ. ಬರೀ ನಮಗೆ ಸಂಬಳ ಬೇಕಂತಲ್ಲ, ಒಂಥರ ನಮಗೆ ಅದೊಂದು ಏನು ಅಂದರೆ ಅದೇ ನಮ್ಮ ಜೀವನ ಆಗೋಗುತ್ತೆ, ನಮ್ಗೆ ಬೇರೆ ಜೀವನ ಇರುವುದಿಲ್ಲ, ಆ ಥರ ಆಗೋಗುತ್ತೆ ನಮ್ಮದು. ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಈ ಸಂದರ್ಭವನ್ನು ವರ್ಣಿಸಲು ನನಗೆ ಶಬ್ದಗಳಿಲ್ಲ. ಆ್ಯಕ್ಚುಲಿ ಚಂದ್ರನ ಮೇಲೆ ಇಳಿದ ಆ ಪ್ರಜ್ಞಾನಿಯನ್ನು ಚಲಿಸಿ ಅದರಲ್ಲಿ ನೀವು 4 ಜನರನ್ನು ನೋಡ್ತಾ ಇದ್ದೆ ಆ ಸಿಚುವೇಶನ್ ಬಂದಾಗ. ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನಿಮ್ಮ ವಿಕ್ಟರಿ ಅನ್ನೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ ನಾನು ನೋಡ್ತಿದ್ದೆ. 4 ಜನರ ಮುಖದಲ್ಲಿದ್ದಂಥ ಮಂದಹಾಸ, ನೀವು ಆ ಸ್ಕ್ರೀನ್ ಹತ್ರ ಹೋಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನೋಡ್ತಿದ್ದೆ ನಾನು. ಯಾಕಂದ್ರೆ ನಮಗೆ ಭಾಳ ಖುಷಿಯಾಗಿದೆ. ಇನ್ನು ಇವಾಗ ಪ್ರಜ್ಞಾನು ಅದರ ಮೇಲೆ ಚಲಿಸಿ ಅದರಲ್ಲಿರುವ ಖನಿಜಗಳ ಬಗ್ಗೆ, ಅದರಲ್ಲಿರುವ ಮೂಲಭೂತ ಧಾತುಗಳ ಬಗ್ಗೆ ಅಧ್ಯಯನ ಮಾಡಿ ನಮಗೆ ವಿವರ ಕೊಟ್ಟರೆ ಅದು ಇನ್ನು ಚಂದ್ರಯಾನ್ 4ಕ್ಕೆ ದಾರಿ ಆಗ್ಬೋದು. ಎಸ್ ಜಗನ್ನಾಥ್ ಅವರೇ, ಈಗ ಡಾಕ್ಟರ್ ಗಣೇಶರಾಜ್ ಹೇಳಿದ್ದಕ್ಕೆ ಸಂಪೂರ್ಣ ಸಹಮತ. 3 ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಒಂದು, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಹೇಳಿದ್ದು ವಿ ಆರ್ ಸೆಕೆಂಡ್ ಟು ನನ್ ಅನ್ನೋದನ್ನು ಅಪ್ಲಿಕೇಶನಲ್ಲಿ ತೋರಿಸಿದ್ವಿ. ಈಗ ಸ್ಪೇಸ್ ಎಕ್ಸ್ಪ್ಲೋರೇಷನಲ್ಲಿ ತೋರಿಸಿದ್ವಿ, ಒಂದು ವಿಷಯ. ಎರಡನೇ ವಿಷಯ, ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಫಾದರ್ ಆದರೆ ಆರ್ಕಿಟೆಕ್ಟು ಪ್ರೊಫೆಸರ್ ಸತೀಶ್ ಧವನ್. ಪ್ರೊಫೆಸರ್ ಸತೀಶ್ ಧವನ್ ಅವರು ಒಂದು ಮಾತು ಹೇಳಿದರು, ಫ್ಯೂಚರ್ ಆಫ್ ಮ್ಯಾನ್ಕೈಂಡ್ ವಿಲ್ ಬಿ ಡಿಟರ್ಮಿನ್ಡ್ ಬೈ ಸೋಷಿಯೋ ಕಲ್ಚರಲ್ ಇಂಪರೇಟಿವ್ಸ್ ರಾದರ್ ದೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಅಂದರೆ ಭವಿಷ್ಯದಲ್ಲಿ ಮನುಷ್ಯನ ಸ್ಥಾನಮಾನ ಬಾಹ್ಯಾಕಾಶದಲ್ಲಿ ಆ ಪರಿಸ್ಥಿತಿಯ ಸಾಮಾಜಿಕ ಸಾಂಸ್ಕೃತಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿದೆಯೇ ಹೊರತು ವಿಜ್ಞಾನ ತಂತ್ರಜ್ಞಾನವನ್ನು ಅಲ್ಲ ಅಂತ. ಇಲ್ಲಿ ಒಂದು ಸೂಚ್ಯವಾದ ವಿಷಯ ಇದೆ. ಇವತ್ತು ದಿನ ನಮ್ಮ ಪ್ರಧಾನಮಂತ್ರಿಗಳು ಜೋನ್ಸ್ಬರ್ಗಿಂದ ತಮ್ಮ ಅಭಿನಂದನೆಗಳು ಹೇಳಿದರು. ನನಗೆ ಕಂಡುಕೊಂಡ ಅಂಶ ಏನಂತ ಅಂದರೆ, ಇವತ್ತಿನ ದಿನ $5 ಟ್ರಿಲಿಯನ್ ಎಕನಾಮಿಗೆ ತಕ್ಷಣ ಬರುತ್ತೆ ಅಂತ ಬ್ರಿಕ್ಸ್ದಲ್ಲೇ ಅನೌನ್ಸ್ ಮಾಡಿದ್ದಾರೆ. ಇವತ್ತಿನ ದಿನ ಕೊರತೆ ಎಲ್ಲಿದೆ ಅಂದರೆ, ನಮ್ಮ ವಿದ್ಯಾಸಂಸ್ಥೆಗಳು, ಶಿಕ್ಷಕರು, ಮಕ್ಕಳು, ನಾಗರಿಕರು ಬಾಹ್ಯಾಕಾಶವನ್ನು ಗಣೇಶರಾಜ್ ಹೇಳಿದಾಗೆ ಒಂದು ಪ್ಯಾಷನ್ನಾಗಿ, ಈಗ ನಾನು 32 ವರ್ಷದಿಂದ ಪರಿಸರ ಶಿಕ್ಷಣ ಬಾಹ್ಯಾಕಾಶ ಶಿಕ್ಷಣ ತೊಡಗಿಸ್ಕೊಂಡೆ, ಆದರೂ ಕೂಡ ಒಬ್ಬ ಗ್ರೌಂಡ್ ಸಪೋರ್ಟ್ ಫಾರ್ ಸ್ಪೇಸ್ ಪ್ರೋಗ್ರಾಮ್, ಇದು ಹೆಮ್ಮೆ ಅನಿಸುತ್ತೆ. ಮೂರನೇದು ಲಾಸ್ಟ್ ಪಾಯಿಂಟ್ ಏನಂತ ಅಂದರೆ, ಇವತ್ತಿನ ದಿನ ಸವಾಲು ಜಾಸ್ತಿ ಇದೆ. ವಿಜ್ಞಾನ ತಂತ್ರಜ್ಞಾನವನ್ನು ಮಾತೃಭಾಷೆಯಲ್ಲಿ ಮಾಡದಿದ್ದರೆ 25 ವರ್ಷ ಬೇಕಾಗುತ್ತೆ, 10 ವರ್ಷದಲ್ಲಿ ಮಾಡ್ಬೋದು ಅದನ್ನು. ಇವತ್ತಿನ ದಿನ ಎಲ್ಲ ರಾಷ್ಟ್ರಗಳು ಬಹಳ ಮೇಲೆ ಹೋಗಿದೆ. ಯಾಕೆಂದರೆ ವಿಜ್ಞಾನ ತಂತ್ರಜ್ಞಾನವನ್ನು ಮಾತೃಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ ಇದು ನನ್ನ ಅಂತಿಮವಾದಂಥ ಅಭಿಪ್ರಾಯ. ರವೀಂದ್ರ, ನನಗೆ ಇವತ್ತಿನ ದಿವಸ ಬಹಳಷ್ಟು ಸಂತೋಷ ಆಗಿದೆ. ನೀವೆಲ್ಲ ತಿಳಿದಿರೋ ಹಾಗೆ ಈ ಸಂತೋಷವನ್ನು ವಿವರಿಸಲು ಪದಗಳೇ ಸಾಕಾಗ್ತಾ ಇಲ್ಲ. ಮುಖ್ಯವಾಗಿ ನನಗೆ ಹೇಳಬೇಕು ಅಂದರೆ, ಜಗತ್ತಿನ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಸಂದರ್ಭ. ಇನ್ನೊಂದು ನನಗೆ ಜ್ಞಾಪಕ ಬರುತ್ತೆ,
ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಿ, ಛಲ ಬಿಡದ ತ್ರಿವಿಕ್ರಮ ಅಂತ. 4 ವರ್ಷಗಳ ಹಿಂದೆ ಪಟ್ಟಂಥ ಶ್ರಮ ತೊಂದರೆ ಏನಾಯಿತೋ ಅದನ್ನು ಪಟ್ಟು ಹಿಡಿದು ಸಾಧನೆಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಹರ್ಷದಾಯಕವಾದಂತಹ ಸಂಗತಿ. ಈ ಸಾಧನೆಗೆ ಕಾರಣವಾದಂತಹ ಎಲ್ಲ ಇಸ್ರೋ ತಂಡಕ್ಕೆ, ಇದಕ್ಕೆ ಸಪೋರ್ಟ್ ಮಾಡಿದಂತಹ ದೇಶದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಗಣೇಶ್ ರಾಜ್ರವರು ಆಲ್ರೆಡಿ ಹೇಳಿದ ಹಾಗೆ ಇನ್ನು ಮುಂದೆ ರೋವರ್ ಚಲಿಸಿ ಎಲ್ಲ ಪ್ರಯೋಗಗಳನ್ನು ಸಫಲಗೊಳಿಸಿ ಭಾರತದ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಹಾರಿಸಲಿ ಅಂತ ಹೇಳ್ತೀನಿ. ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ ಮತ್ತು ಇಸ್ರೋದ ಎಲ್ಲ ವಿಭಾಗಗಳಲ್ಲಿ ಕನ್ನಡಿಗರು ಅಪಾರ ಪ್ರಮಾಣದಲ್ಲಿ ಸಂಶೋಧನೆ ಮಾಡಿದ್ದಾರೆ, ಅವರ ಜೀವನವನ್ನು ತೆಯ್ತಾ ಇದ್ದಾರೆ. ಅದರ ಪ್ರತಿಫಲ ಇವತ್ತು ನಮಗೆ ಕಂಡಿದೆ. ಹಾಗಾಗಿ ಇಡೀ ಕರ್ನಾಟಕ ಜನತೆಯ ಪರವಾಗಿ ನಾನು ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ವಿಜ್ಞಾನದ ಸಂಭ್ರಮವನ್ನು, ಸಫಲತೆಯನ್ನು ಇಡೀ ಜನಸಮೂಹ ಆಚರಣೆ ಮಾಡ್ತಿರ್ತಕ್ಕಂಥದ್ದು, ಜನಸಾಮಾನ್ಯರು ಆಚರಣೆ ಮಾಡ್ತಕ್ಕಂಥದ್ದು ಮೊದಲನೇ ಸಾರಿ. ಕ್ರಿಕೆಟ್ ಆಟ ಆಡುವಾಗ ಸಾಮಾನ್ಯವಾಗಿ ಅಥವಾ ಎಲೆಕ್ಷನಲ್ಲಿ ಗೆದ್ದಾಗ ಈ ರೀತಿ ಪಟಾಕಿ ಹೊಡೆದು ಸಂಭ್ರಮಿಸ್ತಕ್ಕಂಥದ್ದು, ಕುಣಿದು ಸಂಭ್ರಮಿಸ್ತಕ್ಕಂಥದ್ದು, ವಿಜಯದ ಸಂಕೇತವನ್ನು ಸಂಭ್ರಮಿಸ್ತಕ್ಕಂಥದ್ದು ಇತ್ತು. ಇವತ್ತು ವಿಜ್ಞಾನದ ಸಾಧನೆಯನ್ನು, ಇಸ್ರೋದ ಸಾಧನೆಯನ್ನು ನೋಡಿ ಸಂಭ್ರಮಿಸ್ತಿದೆಯಲ್ಲ, ಈ ಒಂದು ಉತ್ಸಾಹ ನಮ್ಮ ಇಡೀ ಭಾರತದ ಯುವ ಜನರಲ್ಲಿ ಮೈ ತುಂಬ್ಕೋಬೇಕು ಮತ್ತು ವಿಜ್ಞಾನದ ಕಲಿಕೆಗೆ ಇದು ಪ್ರೋತ್ಸಾಹ ಆಗಬೇಕು. ಮತ್ತು ಬರುವ ದಿವಸಗಳಲ್ಲಿ ವಿಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಭಾರತದ ಯುವಕರು ಅತ್ಯಂತ ಉನ್ನತವಾದ ಸಾಧನೆ ಮಾಡಲಿಕ್ಕೆ ಇದೊಂದು ಪ್ರೇರಣೆ ಆಗಬೇಕು ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತೇನೆ. ಮಾತಾಡೋಣ, ಮುಂದಕ್ಕೇನು ಅನ್ನುವಂಥ ವಿಚಾರ ಇದೆ. ISRO is planning many missions in the coming days. Our immediate mission is Aditya L1, and Aditya L1 spacecraft is a mission to study the sun, especially the corona of the sun, the processes that take place. The satellite is called Aditya L1. It's already integrated and it has moved to Sriharikota, and possibly it will be integrated with the rocket maybe today, tomorrow. And we are planning to have a launch on the first week of September. Everything is going as per plan, and after the launch, this launch will go to an elliptical orbit, and from that it will travel to the Lagrange L1 point, which will take almost 120 days plus. It will be placed in that orbit, and it will do continuous observation of sun unobstructed by the sun, moon or earth. So that is what we are trying to do. There are 7 instruments on board Aditya L1. Now let me complete some more of the missions. The next mission which we are trying to do is the Gaganyaan abort mission demonstration using a test vehicle. For this also the preparations are very well going on. We are targeting to have it on in the end of September or possibly first week of October. So everything is going as per plan. After that we have a GSLV mission for INSAT 3DS, the weather forecasting mission. We also have a mission in PSLV which is scheduled now, and we also have to have the SSLV D3 mission, which is the third development flight of SSLV. So this much is for a short time of next 3 months. And further years I should not announce at this moment because we are working very hard to achieve those targets. Thank you so much. अगले 14 दिन में हमारे ये रोवर है ना, विक्रम लैंड की हेल्थ कंडीशन हमको चेक करना है. इसके बाद द प्रज्ञान रोवर विल कम आउट. Pragyan rover will come out in next maybe a few hours. Sometimes it may take 1 day as well, depending upon the conditions. Then each of the instruments will be deployed. There are many instruments. There is an instrument called REMBA, which will be deploying to study the geophysical parameters of the regolith. Then there is an ILSA, which will measure the seismic activity. Then REMBA is going to measure the atmosphere, the charged atmosphere of the moon. And there is a Chaste, which is going to pierce on the surface of the moon and then measure the thermophysical properties of the regolith. Then we have a ILSA payload, which will be lowered from the moon craft, that is Vikram. It will be lowered using some ropes. It will touch the surface and measure the seismic activity on the moon. And once the Pragyan rover comes out, there will be 2 important experiments, and both of them are
linked with the elemental composition and chemical composition of the surface of the moon. The first experiment will be using a laser beam. We will send a laser beam from the rover on the material. It will fuse it, and then it will generate some spectroscopic information which will identify elements there. Another experiment is related to an alpha particle which will be emitted by the radioactive material sitting there, and that will generate certain X-ray fluorescence on the surface, and that will be measured to find out the chemical composition. So these are the main experiments that are on board Chandrayaan-3 now. मेरा सवाल इस चीज को लेकर है कि पिछले 40 दिनों के सफर के अंदर चंद्रयान का सबसे कठिन परीक्षण आपके लिए कौन सा रहा, क्योंकि अब तो वो लैंड कर चुका है, अगर आप शेयर कर सकें सबसे नर्वस मोमेंट आपके लिए कौन सा था? और दूसरी चीज ये कि रोवर बाहर आने के बाद क्या ये उम्मीद की जाए कि 14 डे लाइन के बाद भी, मिशन लाइन के बाद भी आगे कंटिन्यू कर सकता है जैसे कि चंद्रयान-2 का ऑर्बिटर अभी भी कर रहा है, और क्या भविष्य का कोई चंद्रयान मिशन और है? Shall I answer in English? Okay, so see, the most difficult part of the mission is to launch itself. See, the GSLV Mark 3, you should not forget that GSLV Mark 3, LVM3 has done the job of putting it in the right orbit very first time. It went to 36,500 kilometers. From that, we did all the up to translunar injection. It worked very well and captured on the moon. So the first critical event is the launch. The second critical event is called the landing and capturing on the moon. If you miss it by your calculation, then it's gone. We cannot retrieve it, and there is no mission. So this is the second critical mission. The third critical thing is called this separation of the lander and the orbiter, which happened in the appropriate time. This is again after so many days of spending in orbit, the mechanism has to work without any problem. So it worked very well. And the last critical moment is, of course, that you have watched along with us. That's it. What does the success of Chandrayaan-3 mean for future space explorations? Okay, success of Chandrayaan-3 meaning for the future exploration. I think it's all clear to you. I don't have to tell. See, when it is such a tough journey for going to moon and landing, soft landing, which is very difficult for any nation to achieve today, even with the advancement of technology, and we achieving it in just two missions. The first mission had a narrow miss, and now we achieved it so perfectly. It gives confidence to configure missions to not only going to moon, going to Mars, sometimes land on the Mars, maybe in the future going to Venus and other planets, and also sometimes go beyond asteroids and others. We should think about it. I think you should all support us to plan such missions with a very, very cost-effective mission. Nobody in the world can ever do like this what we do, and nobody will be able to succeed maybe in the minimum most attempts. So I request each one of your support, encouragement. The whole of the nation should be behind us to do this. मुश्किल था. So we went through lot of pain and lot of agony. I must tell you, the people behind Chandrayaan-2 are still there. They are part of the Chandrayaan-3 team. I think none of them you know today, but the project director of the Chandrayaan-2 is a senior reviewer of Chandrayaan-3, and most of the people from Chandrayaan-2 are with us, helping us to do the Chandrayaan-3. So they are part of this. And they have gone through such an agony of understanding what went wrong. It went about almost a year of thrashing them to find out and looking at the data so much. And the whole of this team, I don't think they would have slept very well in the last so many years. I think the credit goes to those people who have spent enough amount of time, but equal amount of time has been spent by our seniors, some of the retired colleagues who sat with them to find out how it can be improved this time. So my salutations to all such people those are unsung heroes today. They are not in the seat, but my congratulations to all such people. Sir, Rajiv Mishra from Rajasthan Patrika. Sir, here. Hello, sir. Congratulations to all such people. Sir, Rajiv Mishra from Rajasthan Patrika. Sir, here. Hello, sir. See, Honorable Prime Minister was kind enough to call me, and he connected my name to the Chandrayaan mission. Of course, I am very proud of that. And he conveyed his greetings to all the scientists in ISRO for the wonderful work they did. Naturally, all of us are proud of that, as I mentioned earlier. And he is very clear about the long-term vision.
he wants to make sure that we remain very, very dominant in the area of space exploration and science. It's important for the nation. He is so clear about the Amrit Kal when he was put forth, and we have presented him these ideas and concepts, and I'm very hopeful that the area of space exploration and science, it's important for the nation. He is so clear about the Amrit Kal when he was put forth, and we have presented him these ideas and concepts, and I'm very hopeful that he will be supporting us to continue these missions, exploratory missions, science missions, in addition to what is important for societal and commercial needs. Thank you. See, she is asking about the cost effectiveness of this mission, and I think I don't want to explain all the secrets, because if I tell the secrets, the others will learn and they will become very cost effective. Sir. See, ISRO already strong. Sir. It will be. Sir, Rajiv Mishra from Rajasthan Patrika. Rajiv Mishra, sir. Hello, sir. Rajiv, sir. 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 Here, sir. Here. Sir, here. See, we must also thank, I think there is a question on who all helped us to achieve this mission. And we must thank all those nations which came forth to help us in Chandrayaan-3 mission. We had support from USA, the NASA, the support from ESA, as well as our colleagues in other scientific organizations in this country. Especially the support came in form of ground stations, the tracking support. You know, from India alone, you cannot see the Chandrayaan-3 all the time. We need other ground stations. One in Australia helped us in Canberra, one in New Inertia helped us, one in UK helped us, and another in NASA's control. And all these ground stations were beaming the data to us, and we were able to get a lot of information, real-time information, and command uplink. Everything happened because of this. The second help came from the Jet Propulsion Laboratory of NASA, JPL, and they were also estimating the position of the Chandrayaan-3 very accurately using their technology and passing on the information to us, which gave us confidence to work on the mission design, trajectory design of the final phase of the mission. So thanks to all of them for their support. Sir, सबसे पहले sir Rajiv Mishra here, sir here, sir here. No, I wish to hand it over to my teammates. Sir. You can ask them the question. Sir, one, sir. Please, one by one. Please, don't come. सोमनाथ सर एक मिनट कर देंगे नहीं कंफर्टेबली नहीं आप लोगों के लिए है कर देंगे सोमनाथ सर सवाल सर सोमनाथ सर प्लीज मिशन डायरेक्टर to come please wait please patience we definitely will give sir सोमनाथ सर definitely video photo don't restless sir here sir मेरे दो सवाल है सर मेरे दो सवाल है Now there is a question to me. There is a question to me about the technology strength of what we have done, and I must also tell you that the technology that we have in Chandrayaan-3 is no far less complex or inferior to any other technology that goes to the moon. So we have the best of the sensors of the world, the best in the class in the Chandrayaan-3. And I can tell you one story of Chandrayaan-2 to Chandrayaan-3. There is an instrument called the laser Doppler velocimeter was added in Chandrayaan-3, which was developed by one of the laboratory of ISRO. And this is a world-class instrument capable of measuring the velocity. And our cameras, which are put on board, developed by Space Applications Center Ahmedabad, gave those beautiful pictures from the moon. And the inertial system package, which measures the orientation velocity made by the ISRO Inertial System Center. ನಾನು ಆರಾಧ್ಯರಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರಮುಖವಾಗಿ ಚಂದ್ರನ ಮೇಲ್ಮೈಯನ್ನು ತಲುಪಬೇಕಿತ್ತು, ದಕ್ಷಿಣ ಧ್ರುವವನ್ನು ತಲುಪಬೇಕಿತ್ತು, ತಲುಪಿದ್ದೀವಿ. ಮುಂದಕ್ಕೇನು ಅನ್ನೋ ಪ್ರಶ್ನೆ ಇದೆ. ಮುಂದಕ್ಕೆ ಏನೇನು ಆಗತ್ತೆ ಅನ್ನೋದು. ಈಗ ಪ್ರಜ್ಞಾನ್ ನಿಧಾನಕ್ಕೆ ಧೂಳು ಎಲ್ಲ ಸೆಟ್ಲಾದ ಮೇಲೆ ಶುಭ್ರವಾದ ವಾತಾವರಣ ಇದ್ದಾಗ ಅದು ನಿಧಾನಕ್ಕೆ ಇಳಿಯುತ್ತೆ. ಇಳಿದು ತನ್ನ ಪ್ರಯೋಗಗಳನ್ನು ಪ್ರಾರಂಭ ಮಾಡುತ್ತೆ. ಭಾಳ ಮುಖ್ಯವಾಗಿ ಭೂಮಿಯ ರಚನೆ, ಅಲ್ಲಿಯ ಚಂದ್ರನ ಭೂಮಿಯ ರಚನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಪ್ರಯೋಗಗಳಿದೆ. ಮತ್ತು ಅಲ್ಲಿ ಟೆಂಪ್ರೇಚರ್, ಉಷ್ಣತೆ ಹೆಚ್ಚು ಕಡಿಮೆ ಏನಾಗುತ್ತೆ ಅದನ್ನು ಅಳೆಯುತ್ತೆ. ಮತ್ತು ಒಟ್ಟಾರೆ ಚಂದ್ರನ ಭೂಗರ್ಭದ ರಚನೆಯ ಬಗ್ಗೆ ವಿಶಿಷ್ಟವಾದ ಪ್ರಯೋಗಗಳನ್ನು ಮಾಡುತ್ತೆ. ಇದು ಬಹಳ ಮುಖ್ಯವಾದ ಪ್ರಯೋಗಗಳು. ಈ ಪ್ರಯೋಗಗಳ ಎಲ್ಲ ಮಾಹಿತಿಯನ್ನು ನೇರವಾಗಿ ನಮ್ಮ ಇಸ್ರೋಗೆ ಬರುತ್ತೆ.
ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಅದನ್ನ ವಿಶ್ಲೇಷಣೆ ಮಾಡಿ ಅದ್ಭುತವಾದ ಹೊಸ ಹೊಸ ಸಂಶೋಧನೆಯನ್ನು ಜಗತ್ತಿಗೆ ಅವರು ಹಂಚುತ್ತಾರೆ. ಇಸ್ರೋ ಹೇಳ್ಬೋದಾ ಯಾವ್ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುತ್ತೆ? ಈಗ ಖನಿಜಗಳ ಬಗ್ಗೆ ಅಧ್ಯಯನ ಅಥವಾ ಕೆಮಿಕಲ್ ಮಿಶ್ರಣದ ಬಗ್ಗೆ ಅಧ್ಯಯನ, ಕಂಪನದ ಅಧ್ಯಯನ, ಯಾವ್ಯಾವ ಅಧ್ಯಯನಗಳು ಮಾಡುತ್ತೆ ಇತ್ತ ರೋವರ್? ಸರ್ ನೀವು ಹೇಳ್ಬೋದು. ಅದಂದರೆ ನೀವು ಸರಿಯಾಗಿ ಕೇಳಿದ್ರಿ, ಲ್ಯಾಂಡರು ಅಲ್ಲೇ ಇದೆ, ಲ್ಯಾಂಡರ್ ಇಳಿದಾಯಿತು, ಅದರಲ್ಲೂ ನಮಗೆ 4 ಸೆನ್ಸರ್ಸ್ ಇದೆ. ಅಂದರೆ ಅದಕ್ಕೆ ಅಧ್ಯಯನ ಮಾಡೋಕ್ಕೆ ನೀವು ಹೇಳ್ದಂಗೆ ಕಂಪನಗಳ ಅಧ್ಯಯನ, ಅದು ಚಂದ್ರಕಂಪನ, ಭೂಕಂಪನ ಅಲ್ಲ. ಕಂಪನ ಯಾಕೆ ಮುಖ್ಯ ಅಂತ ಹೇಳಿದರೆ, ನಾವು ಭೂಮಿಯ ಒಳಗೆ ಏನಿದೆ ಅಂತ ನೋಡೋಕ್ಕಾಗಲ್ಲ. ಅತ್ಯಂತ ಆಳವಾದ ಕೊರೆತ ಆಗಿದ್ದು 15 ಕಿಲೋಮೀಟ್ರ್ ಮಾತ್ರ. ಭೂಮಿಯ ಇದು ತ್ರಿಜ್ಯ 6400 ಕಿಲೋಮೀಟ್ರು. ಅದೇ ಥರ ಚಂದ್ರಂದು 2700 ಕಿಲೋಮೀಟ್ರು ರೇಡಿಯಸ್ ತ್ರಿಜ್ಯ. ಸೊ ನಮಗೆ ಮೇಲೆ ಮಾತ್ರ ಕಾಣೋದು. ಒಳಗೆ ಕಂಡುಹಿಡಿತೀರಾ ಭೂಕಂಪ ಅಥವಾ ಚಂದ್ರಕಂಪನದ ಅಲೆಗಳ ಅಧ್ಯಯನದಿಂದ. ಅದರಲ್ಲಿ ಪ್ರೈಮರಿ ವೇವ್ಸ್, ಸೆಕೆಂಡ್ರಿ ವೇವ್ಸ್, ಟರ್ಷರಿ ವೇವ್ಸ್ ಬರುತ್ತೆ. ಅದಕ್ಕೆ ಅದರದ್ದೇ ಆದ ಅದರ ಮೂಲಭೂತ ಹೇಗೆ ಅದು ಎಲ್ಲಿ ಹೋಗುತ್ತೆ. ಉದಾಹರಣೆಗೆ ಸೆಕೆಂಡ್ರಿ ವೇವ್ಸ್ ಲಿಕ್ವಿಡ್ ಮುಖಾಂತರ ಹೋಗಲ್ಲ, ನೀರು ಮುಖಾಂತರ ಹೋಗಲ್ಲ. ಅದು ಮತ್ತೇನಾಗುತ್ತೆ, ಪ್ರತಿಯೊಂದು ಕಲ್ಲಿನ ಮುಖಾಂತರ ಹೋದಾಗ ಅದರ ವೇಗ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದನ್ನು ಅಧ್ಯಯನ ಮಾಡಿ ಭೂಮಿಯಲ್ಲಿ ನಾವು ಕ್ರಸ್ಟು, ಮ್ಯಾಂಟಲು, ಕೋರಿದೆ ಅಂತ ಹೇಳಿದ್ದು. ಚಂದ್ರನ ಮೇಲೆ ಸಹ ಅಪೋಲೋ ಮಿಷನಿಂದ ಬಿಟ್ಟಂಥ ಈ ಥರ ಕಂಪನ ಅಧ್ಯಯನಗಳು ಏನು ತೋರಿಸಿದೆ ಅಂತ ಹೇಳಿದ್ರೆ, ಚಂದ್ರನ ಮೇಲೂ ಚಂದ್ರನ ಒಳಗೂ ಅದು ಭೂಮಿ ಥರನೇ ಇದೆ ಅಂತೇಳಿ. ಮೇಲ್ಪದರ, ಮಧ್ಯಪದರ, ಒಳಪದರ ಅಥವಾ ಕ್ರಸ್ಟ್, ಮ್ಯಾಂಟಲ್, ಕೋರ್. ಇದು ಇನ್ನೂ ನಮಗೆ ಅದೇನಾಗಿದೆ, ಅಪೋಲೋ ಎಲ್ಲಿ ಲ್ಯಾಂಡ್ ಆಗಿದೆಯೋ ಅಲ್ಲಿದು ಮಾತ್ರ, ಅದು ತುಂಬ ದೂರ ಹೋಗೋಕ್ಕಾಗಲ್ಲ. ಅದೇ ಥರ ನಮ್ದು ಇನ್ನೊಂದು ಕಡೆ ದಕ್ಷಿಣ ಧ್ರುವದ ಬಗ್ಗೆ ಗೊತ್ತಾಗುತ್ತೆ ಇವಾಗ ನಮಗೆ. ಆಮೇಲೆ ಅದರಲ್ಲಿ ಥರ್ಮಲ್ ಅಂದರೆ ಟೆಂಪ್ರೇಚರ್ ಸೆನ್ಸಿಂಗ್ ಮಾಡ್ತೀವಿ. ಈ ಟೆಂಪ್ರೇಚರ್ ಸೆನ್ಸಿಂಗ್ ಅಡ್ವಾಂಟೇಜ್ ಹೇಗೆ ಅಂತ ಹೇಳಿದ್ರೆ, ಪ್ರತಿ ಕಲ್ಲು ಬೇರೆ ಥರ ಬಿಹೇವ್ ಮಾಡುತ್ತೆ. ಉದಾಹರಣೆಗೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಒಂದು ಹಾವು, ನಾಗರ ಹಾವು ಕೆಸರಿನಲ್ಲಿದ್ದಂಥ ಕಪ್ಪೆಯನ್ನು ಹಿಡಿತದೆ. ಹೇಗೆ ನಮಗೆ ಕಾಣೋದೇ ಇಲ್ಲ, ಅದು ಹೇಗೆ ಹಿಡಿತದೆ, ಅದಕ್ಕೆ ಕಾಣೋದಿಲ್ಲ. ಅದಕ್ಕೆ ಅದು ಥರ್ಮಲ್ ಟೆಂಪ್ರೇಚರ್ ಸೆನ್ಸಿಂಗ್ ಮಾಡುತ್ತೆ. ಉಷ್ಣತೆ ಬೇರೆ ಇದೆ ಕಪ್ಪೆದು ಕೆಸರಿಗಿಂತ, ಹಾವಿಗೆ ಗೊತ್ತಾಗುತ್ತೆ, ಹಿಡಿದುಬಿಡುತ್ತೆ. ಅದೇ ಥರ ಈ ಟೆಂಪ್ರೇಚರ್ ಸೆನ್ಸಿಂಗ್ ಮಾಡಿದ್ರೆ ಬೇರೆ ಕಲ್ಲು, ಉದಾಹರಣೆ ಬೆಸಾಲ್ಟ್ ಅಂತ ಹೇಳಿದೆ, ಅದರ ಬಿಹೇವಿಯರ್ ಬೇರೆ, ನೀವು ಅದರ ಸ್ಪೆಕ್ಟ್ರಮ್ ಬೇರೆ ಇರುತ್ತೆ. ಅಥವಾ ನಿಮಗೆ ಇನ್ನೊಂದು ಅನಾಥ್ಸೈಟ್ ಅದು ಬೇರೆ ಇರುತ್ತೆ. ಸರ್, ಈಗ ಇದರಲ್ಲಿರೋ ಉಪಕರಣಗಳು ಅದಕ್ಕೆ ಯಾವ ರೀತಿ? ಅದೇ ಉಪಕರಣಗಳು ಥರ್ಮಲ್ ಇಮೇಜಿಂಗ್ ಮಾಡುತ್ತೆ, ಕಂಪನದ ಅಧ್ಯಯನ ಮಾಡುತ್ತೆ, ಆಮೇಲೆ ಪ್ಲಾಸ್ಮಾ ಅಧ್ಯಯನ ಮಾಡುತ್ತೆ. ಅದು ಲ್ಯಾಂಡರಲ್ಲಿ. ಪ್ರಜ್ಞಾನಲ್ಲಿರೋದು ಅದರಲ್ಲಿ ಖನಿಜಗಳು, ಯಾವ ರೀತಿಯ ಖನಿಜಗಳಿದೆ ಭೂಮಿ, ಅದು ಚಂದ್ರನ ಮೇಲೆ, ಅದರಲ್ಲಿರುವ ಮೂಲಭೂತ ಧಾತುಗಳು. ಉದಾಹರಣೆಗೆ ನಾವು ಹೆಚ್ಚಾಗಿ ಭೂಮಿಯಲ್ಲಿ ಸಿರಿದೇನು ಸಿಲಿಕಾ. ಸಿಲಿಕಾ ಇಸ್ ಮ್ಯಾಕ್ಸಿಮಮ್ ಭೂಮಿಯಲ್ಲಿ ಸಹ ಕಲ್ಲುಗಳಲ್ಲಿ. ಸಿಲಿಕೇಟ್, ಗ್ರಾನೈಟ್ ಅಂದರೆ ಏನು, ಸಿಲಿಕೇಟ್ ಅದು. ಅದೇ ಥರ ಸಿಲಿಕಾ, ಆಕ್ಸಿಜನ್ನು ಅಥವಾ ಐರನ್ನು ಅಥವಾ ಮೆಗ್ನೀಷಿಯಮು ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ಎಷ್ಟು ದೂರ ಹೋಗುತ್ತೋ ಅಷ್ಟು ನಮಗೆ ಒಳ್ಳೆಯದು. ಅಂದರೆ ಅದು 100 ಮೀಟ್ರ್ ಹೋಗುತ್ತಾ, 100 ಮೀಟರ್ ಡಿಸೈಡ್ ಮಾಡ್ತಾರೆ ಅವರು. ಯಾಕಂದರೆ ಅದು ವೇಗ, ಅದು ನಿಧಾನಕ್ಕೆ ಹೋಗೋದು, ಅದು ಭಾಳ ಫಾಸ್ಟ್ ಹೋಗೋಕ್ಕಾಗಲ್ಲ. ಅದು ಒಂದು ಇಲ್ಲಿ ಉಪ ಪ್ರಶ್ನೆ ಇದೆ ನಂದು. ಅಂದರೆ ಉತ್ತರ ಧ್ರುವಕ್ಕೆ ಈಗಾಗಲೇ ಇಳಿದಿದ್ದಾರೆ, ಅಲ್ಲಿಂದ ಸ್ಯಾಂಪಲ್ಸ್ಗಳನ್ನ ಕೂಡ ತಂದಿದ್ದಾರೆ ಅಂತ ಅಪೋಲೋಗೆ ಸಂಬಂಧ. ಉತ್ತರ ಧ್ರುವದಲ್ಲ, ಉತ್ತರ ಧ್ರುವ ಅಲ್ಲ, ಸಮಭಾಜಕ ವೃತ್ತದಲ್ಲಿ ಅಲ್ಲಿಂದ ಸ್ಯಾಂಪಲ್ಸ್ಗಳನ್ನ. ಹೌದೌದೌದು. ಅಲ್ಲಿಗೂ ಇಲ್ಲಿಗೂ ಅಥವಾ ಆ ಸ್ಯಾಂಪಲ್ಸಿಗೂ ಈ ದಕ್ಷಿಣ ಧ್ರುವದ ಸ್ಯಾಂಪಲ್ಸಿಗೂ ವ್ಯತ್ಯಾಸಗಳಿರುವಂಥ ಸಾಧ್ಯತೆಗಳಿದಾವೆ? ಸಾಧ್ಯತೆ ಕಮ್ಮಿ. ಯಾಕಂದ್ರೆ ಭೂಮಿ ಅಥವಾ ಚಂದ್ರ ಮಾಡಿದ್ದು ಒಂದೇ ಒಂದು ವಸ್ತು, ಆಲ್ಮೋಸ್ಟ್ ಸೇಮ್ ಅದು. ಯಾಕಂದ್ರೆ ಅಮೆರಿಕದ ಕಲ್ಲು ನಮ್ಮ ಕಲ್ಲು ಆಲ್ಮೋಸ್ಟ್ ಕೆಲವು ಸೇಮ್ ಇರುತ್ತೆ, ಕೆಲವು ಬದಲಾವಿರ್ಬೋದು. ಸಾಧ್ಯತೆ ಕಮ್ಮಿ. ಅದು ನಮಗೆ ಗೊತ್ತಾಗುತ್ತೆ. ಏನಾಗುತ್ತೆ, ಅವ್ರು ತಂದ ಆ ಕಲ್ಲುಗಳನ್ನು ಇದೇ ರೀತಿಯ ಸ್ಪೆಕ್ಟ್ರೋಸ್ಕೋಪಿ ಅಥವಾ ಅದನ್ನು ಸ್ಪೆಕ್ಟ್ರ್ ತೆಗೆದು ಅಧ್ಯಯನ ಮಾಡಿದಾಗ, ಇಲ್ಲೂ ಅಧ್ಯಯನ ಮಾಡಿದಾಗ ಕಂಪೇರ್ ಮಾಡೋದು, ಅದನ್ನು ಹೋಲಿಸೋದು. ಇದು ಈಗ ಬಂದ, ಈಗ ಬರುತ್ತೆ, ಕರು ಹೇಗೆ ಬರುತ್ತೆ, ಈ ಕರು ಹೇಗೆ ಬರುತ್ತೆ, ಸರಿ ಇರಬೇಕು, ಇದೇ ಇರಬೇಕಪ್ಪ ಅಂತ ಹೇಳಿ. ಬಟ್ ಇಲ್ಲಿ ನಮಗೆ ಇದು ಕೊಟ್ಟ ಮೇಲೆ ಇವಾಗ ಮುಂದೆ ಅಮೇರಿಕದ ಉಪಗ್ರಹ ಅಲ್ಲಿ ಇಳಿಲಿಕ್ಕೆ ಹೋಗ್ತಿದೆ, ಲ್ಯಾಂಡರು. ಜಾಕ್ಸಾದು ಹೋಗ್ತಾ ಇದೆ, ಚೈನಾದು ಹೋಗ್ತಾ ಇದೆ. ಅದು ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ. ಹಾಗೂ ನಮಗೆ ಇನ್ನೂ ವಿವರಗಳು ಬರುತ್ತೆ. ನಾನು ಹೇಳಿದಲ್ಲ ಆವಾಗಲೇ, ಇಂಥ ಪ್ರಯೋಗಗಳಲ್ಲಿ ಎಲ್ಲ ಒಗ್ಗಟ್ಟಾಗಿರ್ತೀವಿ ನಾವು, ನಮ್ಮ ವಿವರಗಳನ್ನು ಹಂಚ್ಕೊಳ್ತೀವಿ. ಸೈನ್ಸ್ ಇನ್ಫಾರ್ಮೇಷನ್ ಇಸ್ರೋ ಅಧ್ಯಕ್ಷರು ಮಾತನಾಡಿ ಹೇಳಿದರು, ಹಂಚ್ಕೊಳ್ತೀವಿ. ಆವಾಗ ನಮಗೆ ಅದರ ಬಗ್ಗೆ ಜ್ಞಾನ ಜಾಸ್ತಿ ಆಗುತ್ತೆ. ಅದನ್ನು ಹಂಚ್ಕೊಂಡಾಗ ಮುಂದೆ ನಾವು ಯೋಚನೆ ಮಾಡೋದು, ಯಾವ ಥರ ಕಳಿಸ್ಬೋದು ನಾವು, ಅಲ್ಲೋಗಿ ಡ್ರಿಲ್ ಮಾಡಬೇಕಾ. ಉದಾಹರಣೆಗೆ ನೀವು ನೋಡಿರ್ಬೋದು, ಕೆಲವು ಮಾರ್ಕ್ಸ್ ಮೇಲೆ ಡ್ರಿಲ್ ಮಾಡ್ತು, ಕಲೆಕ್ಟ್ ಮಾಡ್ತು ಸ್ಯಾಂಪಲ್, ಅಂದರೆ ಹೋಲ್ಡ್ ಮಾಡಿ ಎಷ್ಟು ಮಾಡ್ಬೋದು ನಾವು. ಒಳಗಿಂದ ಗೊತ್ತಾಗ, ಕೆಲವೊಮ್ಮೆ ನಮಗೆ ಮೇಲಿಂದ ಕಾಣುತ್ತೆ, ಒಳಗಿಂದ ಗೊತ್ತಾಗಲ್ಲ. ಉದಾಹರಣೆ ನೀವು ಮಣ್ಣಿದೆ, ಮಣ್ಣು ಕೆಳಗೆ ಕಲ್ಲು ಹೇಗಿಂದ ಗೊತ್ತಾಗ್ತದೆ ನಿಮಗೆ, ಅದಕ್ಕೆ ನಾವು ಅಧ್ಯಯನ ಮಾಡಬೇಕು. ಆ ಥರ ಈ ಬೇರೆ ಬೇರೆ ಉಪಕರಣಗಳಿಂದ ನಮಗೆ ಸಾಕಷ್ಟು ವಿವರ ಲಭಿಸಲಿಕ್ಕಿದೆ.
ಇದು 14 ದಿನ ಕೆಲಸ ಮಾಡಿದ್ರು ಅಂದರೆ 14 ದಿನ ಅದರ ಜೀವನ ಇರೋದು ಆ್ಯಕ್ಚುಲಿ 14 ದಿನ, ಆಮೇಲೆ ಇಲ್ಲ. ಸಾಕಷ್ಟು ಇವುಗಳು ಬರಲಿಕ್ಕಿದೆ. ಅದನ್ನು ನೋಡಿಕೊಂಡು ಮುಂದೆ ನಾವು ಚಂದ್ರಯಾನ ಏನಾದರೂ ಕೂಡ ಲ್ಯಾಂಡರ್ ಅಲ್ಲಿ ಅಥವಾ ರೋವರ್ ಅಲ್ಲಿ ಒಂದು ಸ್ವಲ್ಪ ಇಂಧನ ಜಾಸ್ತಿ ಇದ್ದಿದ್ದು ಅಥವಾ ಅಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಸಿದ್ದು ಇವುಗಳಿಂದ ಏನಾದರೂ ಕೂಡ ಅದರ ಒಂದು ಟೈಮ್ ಸ್ಪ್ಯಾನ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗಲ್ವಾ? 14 ದಿನ ಅಷ್ಟಕ್ಕೆ ಸೀಮಿತ ಏನಂತಂದ್ರೆ ಅಲ್ಲಿ ಚಂದ್ರನ ಮೇಲ್ಮೇಲಿನ 14 ದಿನಕ್ಕೆ ಸೋಲಾರ್ ಪ್ಯಾನಲ್ ಇಂದ ನಮಗೆ ಒಂದು ದಿನಕ್ಕೆ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟರು ಅದು ತುಂಬ ಕಷ್ಟ ಆಗುತ್ತೆ. ಸೋಲಾರ್ ಪವರ್ ಅಂದರೆ ಅದು ಬೇಕೇ ಬೇಕು ನಮಗೆ. ನಾವು ಬ್ಯಾಕಪ್ ಕೊಟ್ಟು ಸಾಕಾಗೋದಿಲ್ಲ. ರವೀಂದ್ರ ಅವರ ಕರೆಕ್ಟ್ ಸರಿತಾನೆ. ಮುಖ್ಯವಾದ ಇಲ್ಲಿ ಗಮನಿಸ್ಬೇಕು, ಯಾಕೆ 14 ದಿವಸ ಅಂತ ಹೇಳಿದರೆ, ಇಲ್ಲಿ 14 ದಿವಸ ಬೆಳಕಿರುತ್ತೆ, ಇನ್ನು 14 ದಿವಸ ಕತ್ತಲೆ ಆಗುತ್ತೆ. ಈ 14 ದಿವಸದ ಕತ್ತಲೆ ಇದ್ದಾಗ ಅಲ್ಲಿರ್ತಕ್ಕಂಥ ಟೆಂಪರೇಚರ್ಸು -200 ಡಿಗ್ರಿ ಸೆಂಟಿಗ್ರೇಡ್ ಹೋಗುತ್ತೆ. ಆ -200 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳು ಕೆಲಸ ಮಾಡಲ್ಲ. ಅದನ್ನು ಅವು ಎಷ್ಟು ಟೆಂಪ್ರೇಚರಲ್ಲಿ ವರ್ಕ್ ಆಗುತ್ತೆ ಅಂತಕ್ಕಂಥ ಕಮಿಟಿ ಚೇರ್ಮನ್ ನಾನೇ ಆಗಿದ್ದೆ. ಅಂದರೆ ಆ ಕಮಿಟಿನಲ್ಲಿ ಎಲ್ಲ ಕಾಂಪೊನೆಂಟ್ಸ್ಗಳನ್ನು -200 ಡಿಗ್ರಿ ಸೆಂಟಿಗ್ರೇಡಲ್ಲಿ 50 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಆ ಡೇಟಾ ಇದುವರೆಗೆ ಹೆಚ್ಚಿಗೆ ಲಭ್ಯನೇ ಇಲ್ಲ. ಅದ್ರ ಪ್ರಾಪರ್ಟೀಸ್ಗಳೇನಾಗುತ್ತೆ, ಮೆಟಲ್ ಏನಾಗುತ್ತೆ, ಐಸಿಸ್ ಏನಾಗುತ್ತೆ, ಬೀಟಾ ಏನಾಗುತ್ತೆ, ಕೆಲವು ಐಸಿಸ್ ಡಿಸೈನ್ಸ್ಗಳು, ಅದನ್ನು ನಾವು ಫಿಸಿಕಲ್ಲಾಗಿ 3 ವರ್ಷ ಎಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀವಿ. ಆದರೆ ಏನಂತಂದರೆ ಕೆಲವುಗಳು ವರ್ಕ್ ಆಗುತ್ತೆ. 80% ಆಫ್ ದಿ ಕಾಂಪೊನೆಂಟ್ಸ್ಗಳು ಆ್ಯಕ್ಚುಲಿ ಇವೆಲ್ಲ ಮಿಲ್ ಗ್ರೇಡ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ, ಮಿಲಿಟ್ರಿ ಗ್ರೇಡ್ ಅಂತ. ಅವುಗಳು ವರ್ಕ್ ಆಗ್ತಕ್ಕಂಥ ಟೆಂಪರೇಚರು -55ರಿಂದ +175 ಗ್ಯಾರಂಟೀಡ್. 125ಕ್ಕಿಂತ ಪ್ಲಸ್ಸು -55ಕ್ಕಿಂತ ಕಡಿಮೆ ಹೋದರೆ ಏನು ಅಂತ ಯಾವ ಕೆಟಲಾಗೂ ಕೊಡಲ್ಲ, ಯಾರು ಮಾತಾಡಲ್ಲ. ಒಂದು ಪ್ರಶ್ನೆ ಇದೆ, ಅದನ್ನ ಸೇರಿಸಿ ಉತ್ತರ ಕೊಟ್ಬಿಡಿ. ಬಹಳ ಕಡೆ ಈ ರೀತಿ ಒಂದು ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇದೆ. 14 ದಿನದ ನಂತರ ಮತ್ತೆ ಕತ್ತಲು, ಆ 14 ದಿನ ಕಳೆದ ನಂತರ ಮತ್ತೆ ಬೆಳಕು ಹರಿದಾಗ ರಿಯಾಕ್ಟಿವೇಟ್ ಆಗಬಹುದಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಆಗ್ತಾ ಇದೆ. ಇದು ನಿಜಾನ? ಸಾಧ್ಯತೆ ಇದೆಯಾ ಅಂತ? ಸಾಧ್ಯತೆ ಇದೆ ಅಂದರೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಬ್ಯಾಟ್ರಿಗಳನ್ನ ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿರ್ತಕ್ಕಂಥ ಬೇರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗಳನ್ನು ಹೋಗ್ತಾ ಇದ್ದೀವಿ. ಫುಲ್ ಡೆಡ್ ಅಂತ ಹೇಳೋಕ್ಕಾಗಲ್ಲ, ರಿಯಾಕ್ಟಿವೇಟ್ ಮಾಡೋಕ್ಕೋಸ್ಕರ ಸಾಧ್ಯತೆಗಳಿದೆ, ಆದರೆ ಅದು 100% ಖಚಿತವಾಗಿರಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಮುಂದಿನ ಪ್ರಯೋಗಗಳನ್ನು ಮುಂದಿನ 14 ದಿವಸ ಬೆಳಕು ಬರುತ್ತಲ್ಲ ಅದು ಮುಖ್ಯ. ಸ್ವಲ್ಪ ಇಂಧನ ಜಾಸ್ತಿ ಇತ್ತು, ಇಂಧನ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲ, ಮೆನ್ಯೂವರ್ಸ್ಗಳಿಗೆ ಬೇಕಾಗೋದು ಅದೆಲ್ಲ ಆಯಿತು. ಇಲ್ಲಿ ಪ್ರಾಬ್ಲಮ್ ಏನಂದರೆ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ಮೇ -200 ಡೆಡ್, ಕೆಲಸ ಮಾಡಲ್ಲ, ರೋವರ್ ಟೆಂಪರೇಚರ್ ಅಲ್ಲ, ಐಸಿ ವರ್ಕ್ ಆಗಲ್ಲ, ಅದು ಬೀಟಾ ಚೇಂಜ್ ಆಗೋಗುತ್ತೆ, ಅದು ಡಿಸೈನೇ ಚೇಂಜ್ ಮಾಡಬೇಕಾಗುತ್ತೆ. ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ ಇಸ್ರೋನವರು, ಅದಕ್ಕೆ ಆದರೆ ಖಾತ್ರಿ ಇಲ್ಲ. ಅದಕ್ಕೆ ಬೀಟಾ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪವರ್ ಸಿಸ್ಟಮ್ಸ್ ಗ್ರೂಪ್ ಡಾಕ್ಟರ್ ಶಂಕರ ಗ್ರೂಪ್ನವರು ಆ ಬೀಟಾ ಅಡ್ಜಸ್ಟ್ ಮಾಡಿದ್ದಾರೆ. ಕೆಲವು ಕೆಪಾಸಿಟರ್ ಹೋಗುತ್ತೆ ಅಂತ ರೆಡೆಂಡೆನ್ಸಿ ಹಾಕಿದ್ದಾರೆ, ಅದನ್ನು ನಾವು ಗ್ಯಾರಂಟಿ ಕೊಡಲ್ಲ. ಸರ್, ಈಗ ರೋವರು ಲ್ಯಾಂಡರಿಂದ ಹೊರಗಡೆ ಬರಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗ್ಬೋದು, ಎಷ್ಟು ಗಂಟೆಗಳು ಬೇಕಾಗ್ಬೋದು? ಈಗ ಇಸ್ರೋ ಅಧ್ಯಕ್ಷ ಕೂಡ ಹೇಳ್ತಾ ಇದ್ರು ಇನ್ನು ಕೆಲವು ಗಂಟೆಗಳು ಅಂತೇಳಿ, ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ಬೋದು ಎಷ್ಟು ಗಂಟೆಗಳು ಅಂತೇಳಿ? ಅಲ್ಲ, ಅವ್ರು ಹೇಳ್ದಂಗೆ 3-4 ಗಂಟೆಗಳು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇನೆ ಅಲ್ಲಿ ನೋಡಿ ಕಂಡೀಷನ್ಸ್ ಎಷ್ಟು, ಟೆಂಪರೇಚರ್ ಎಷ್ಟು, ಸೂರ್ಯ ಅದನ್ನೆಲ್ಲ ನೋಡ್ಕೋಬೇಕು. ನೋಡಿ, ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಪೂರ್ತಿ ಕೊಡಲೇ ಇಲ್ಲ, ಅದು ಹೇಳ್ಬಿಡ್ತೀನಿ. ನಮ್ಮ ಎಲ್ಲ ಉಪಗ್ರಹಗಳು ಆರ್ಯಭಟದಿಂದ ಹಿಡಿದು ಇವತ್ತಿನವರೆಗೆ ಎಲ್ಲ ಉಪಗ್ರಹಗಳ ಜೀವಾವಧಿಯನ್ನು ನೀವು ಅಧ್ಯಯನ ಮಾಡಿದ್ರೆ ಎಷ್ಟು ವರ್ಷಗಳ ಕಾಲ ಅವುಗಳನ್ನು ಡಿಸೈನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಬಂದಿದೆ. ಉದಾಹರಣೆಗೆ ಮಾರ್ಸ್ ಇತ್ತೀಚಿನವರೆಗೆ ಫೋಟೋಸ್ ಬರ್ತಾನೆ ಇತ್ತು, ಆಲ್ಮೋಸ್ಟ್ 10 ವರ್ಷ. ನಾನು ಮೊದಲನೇ ಪ್ರಶ್ನೆ ಅದು. ಎರಡನೇದು, ಪ್ರೊಫೆಸರ್ ಯು ಆರ್ ರಾವ್ ಅವ್ರು ಹೇಳಿದ ಮಾತನ್ನ ನಾನು ಹೇಳಿದೆ ಮೊದಲೇ. 5000 ಡಿಗ್ರಿ ಟೆಂಪ್ರೇಚರ್ ಇರುವಂಥ ವಸ್ತುಗಳನ್ನು ಇನ್ನು 20 ವರ್ಷದಲ್ಲಿ ಪತ್ತೆ ಮಾಡ್ತೇವೆ. ನಾನು ಇರಲ್ಲ ಆಗ. ನೋಡಿ, ಇಲ್ಲಿ -250 ಅದೇ ಅನ್ವಯಿಸುತ್ತೆ. ಇಂತಹ ಕ್ರಿಟಿಕಲ್ ಟೆಂಪ್ರೇಚರ್ಗಳು ಕೂಡ ಫಂಕ್ಷನಿಂಗ್ ಮಾಡೋಂಥ ಸಂಶೋಧನೆಗಳಾಗಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತ ಅಂದರೆ, ಇಫ್ ಸೋ ನಾವು 14 ದಿನನ ಮತ್ತೆ ಯಾಕೆ ಲೈಫ್ ಬರಬಾರ್ದು? ಬರ್ಬೋದು. ಇಟ್ಸ್ ಓನ್ಲಿ ಕ್ವಶನ್ ಆಫ್ ಪ್ರಾಬಬಿಲಿಟಿ. ಇದು ಕೆಲವು ಪಾರ್ಟ್ಸ್ಗಳು ವರ್ಕ್ ಆಗ್ತವೆ, ಕೆಲವು ಆಗಲ್ಲ. ಬಟ್ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕು, ನಿರಂತರವಾಗಿ ಮಾರ್ಸ್ ಆರ್ಬಿಟ್ರನ್ನ ಹೆಂಗೆ ಮಾನಿಟರ್ ಮಾಡ್ತಾಯಿದ್ರು ಅದೇ ಥರ ನಮ್ಮ ಮಾರ್ಕ್ಸ್ ಇದೆಯಲ್ಲ, ಮೆಷಿನ್ ಆಪ್ರೇಟಿಂಗ್ ಸಿಸ್ಟಮ್, ವಿಚ್ ಈಸ್ ಆಲ್ಮೋಸ್ಟ್ ಬೆಟರ್ ದೆನ್ ಮಾಸ್ ನನ್ನ ಪ್ರಕಾರ. ಒಂದು ಭಾಗ ಈ ಪ್ರಿನ್ಯಾಟಲ್, ಮಗು ಹುಟ್ಟೋಕ್ಕೂ ಮೊದಲು, ಇನ್ನೊಂದು ಭಾಗ ಪೋಸ್ಟ್ ನ್ಯಾಟಲ್ ಥರನೇ ಮಾಡ್ತಾರೆ. ಇವತ್ತು ನೀವು ಅಲ್ಲಿ ಹೋದರೆ ವಿಕ್ರಮ್ ಮತ್ತು ರೋವರ್ ಹೆಲ್ತ್ನ ಮಾನಿಟರ್ ಮಾಡ್ತಾರೆ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು, ಈ 14 ದಿನ ಯಾಕೆ ಫ್ಯೂಯಲ್ ಯಾಕೆ ಕೊಟ್ಟಿಲ್ಲ ಜಾಸ್ತಿ ಅನ್ನೋ ಪ್ರಶ್ನೆ ಬರಲ್ಲ.
ಯಾಕಂದ್ರೆ ಪ್ರತಿಯೊಂದು ಸ್ಯಾಟಲೈಟ್ ಟೆಕ್ನಾಲಜಿನೂ ಕೂಡ ತಂದೆ ಮಿತಿಯಲ್ಲಿ ಮಾಡ್ತಾರೆ. ಯಾಕೆ ಇನ್ನು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಮುಂದೆ ನಾನು ಪ್ರಶ್ನೆ ಬಂದುಬಿಡ್ತೀನಿ. ಈಗ ನಾನು ಐ ಆಮ್ ಟೇಕಿಂಗ್ ದಿಸ್ ಆಪರ್ಚುನಿಟಿ. ಹೆಚ್ಚು ಖಾಸಗಿಯಾಗಿ ಚಂದ್ರಲೋಕಕ್ಕೆ ಹೋಗುವಂಥ ಪ್ರಯತ್ನಗಳು ಶುರುವಾಗ್ತವೆ ಈಗ. ಈಗಾಗಲೇ ಎಲಾನ್ ಮಸ್ಕ್ ಅವ್ರು ಮಾಡ್ತಾ ಇದ್ರು. ಅಲ್ಲ, ಅದು ಬಿಡಿ, ಅಮೆರಿಕದಲ್ಲ ನಾನು ಹೇಳಿದ್ದು, ಇಂಡಿಯಾದಲ್ಲೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ. ನೋಡಿ PSLV ಬಂತು, ಅದು ಇಟ್ ಈಸ್ ಎ ಪ್ರೂವ್ಡ್ ಹಾರ್ಸ್, ಡೆಫಿನೆಟ್ಲಿ ಅದು ಫೇಲ್ ಆಗಲ್ಲ. ಅದನ್ನು ಪ್ರೈವೇಟವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ 6 ತಿಂಗಳಿಗೂ ಇದು ಹೋಗ್ತದೆ, ಏನೋ ಲಾಂಚ್ ಹೋಗ್ತದೆ ಮೂನ್ಗೆ, ಈ ಟೆಕ್ನಾಲಜಿ ಬಳಕೆ ಆಗ್ತದೆ. ಮತ್ತು 2045ಕ್ಕೆ ಈಗಾಗಲೇ ಲೂನಾರ್ ಕಾಲೋನಿನ ಪ್ಲ್ಯಾನ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಇಂಟರ್ಮೀಡಿಯೇಟ್ ಸ್ಟೇಷನು ಬರುತ್ತೆ, ಎ ಸ್ಟೇಷನ್ ವಿಚ್ ಈಸ್ ಬಿಟ್ವೀನ್ ಮೂನ್ ಆ್ಯಂಡ್ ಮಾರ್ಸ್. ದೇ ಆರ್ ಆಲ್ ಇನ್ ದ ಆ್ಯನ್ವಿಲ್. ಬಹುಶಃ ಬರೋ ದಿನಗಳಲ್ಲಿ ಪ್ರೈವೇಟ್ ಇದೆಯಲ್ಲ, ಇಂಡಿಯಾದಲ್ಲಿರೋಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಕಾರ್ಪೊರೇಟ್ ವರ್ಲ್ಡು, ವೆನ್ ದೇ ಸ್ಟೆಪ್ ಇನ್, ಗೋಯಿಂಗ್ ಟು ಮೂನ್ ಬಿಕಮ್ಸ್ ವೆರಿ ಕಾಮನ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅದಕ್ಕೆ ಕಾಂಟ್ರಿಬ್ಯೂಟ್ರಿಯಾಗಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಸೀರಿಯಸ್ ಆಗಬೇಕು. ನಮ್ಮ ಮನೆ ಸಪ್ತಗಿರಿ ಕಾಲೇಜಿಗೆ ಹೋಗಿದ್ವಿ, ಆ ಮಕ್ಕಳುಗಳು PUC ಲೆವೆಲಲ್ಲಿ ಎಷ್ಟು ಇಂಟೆನ್ಸಿವ್ ಆಗಿದ್ದಾರೆ ಅಂದರೆ ಅವರನ್ನು ಅಬ್ಸರ್ವ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಕೋಬೇಕು. ಅದು ಮಾಡಿದಾಗ ಏನಾಗುತ್ತೆ ಗೊತ್ತೇ, ತುಂಬ ಅಷ್ಟೇ ಎಕ್ಸ್ಪರ್ಟ್ಸ್ ಇರ್ತದೆ, ಬಟ್ ಉಪಯೋಗ ಆಗಲ್ಲ. ಈಗ ಗಣೇಶ್ ಅವರೀಗ ಚಂದ್ರಯಾನ 2ರ ವೈಫಲ್ಯದ ಅನುಭವ ಈಗ ಚಂದ್ರಯಾನ 3ರ ಯಶಸ್ಸಿಗೆ ಕಾರಣ ಆಯ್ತಾ ಅಂತ? ಸರ್, ಈಗ ಕ್ಷಮೆ ಇರಲಿ, ಈ 14 ದಿವಸ ಲೈಫ್ ಟೈಮ್ ಏನಿದೆ ಅದ್ರ ಬಗ್ಗೆ ಒಂದು ಮುಖ್ಯ ವಿಚಾರ ಮತ್ತು ಹೇಳೋದು ಮರ್ತೋಯ್ತು. ಏನಂದರೆ ಈಗ ಲೂನಾ 25 ಅಲ್ಲಿ ಇಳಿದಿದ್ರೆ ಅದು 1 ವರ್ಷಗಳ ಕಾಲ ಕೆಲಸ ಮಾಡ್ತಾಯಿತ್ತು. ಈ 14 ದಿವಸ ಬಿಟ್ಬಿಡಿ, ಅದಕ್ಕೆ ಸಾಧ್ಯ ಆಗಿದ್ದು ಅವರು ಅದರಲ್ಲಿ RTG ಅನ್ನೋದನ್ನು ಉಪಯೋಗಿಸಿದ್ದಾರೆ, ರೇಡಿಯೋ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಅಂತ. ಆ ರೇಡಿಯೋ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಸದ್ಯದಲ್ಲಿ ನಮ್ಮ ದೇಶದಲ್ಲಿಲ್ಲ. BARC ಅಥವಾ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಅದು ಬಂದರೆ ಸೂರ್ಯನ ಬೆಳಕು ಇಲ್ಲದೇ ಇದ್ರೂ ಕೂಡ RTG ಇಟ್ಕೊಂಡು ಎಲೆಕ್ಟ್ರಿಕ್ ಎನರ್ಜಿ ಡೆವಲಪ್ ಮಾಡಬೇಕು ಅಂತ. ಆ ಲಿಮಿಟೇಷನಿಂದ ಸದ್ಯಕ್ಕೆ 14 ದಿವಸಗಳು ಅಂತ ಹೇಳ್ತಾರೆ. ಒಂದು, ಈಗ ಪ್ರಜ್ಞಾನ ಅದರ ಗರ್ಭದಿಂದ ಹೊರಗೆ ಬರಬೇಕು. ಹೊರಗೆ ಬಂದು ಆ ನಂತರ ಸಂಶೋಧನೆ ಅಧ್ಯಯನದ ಕೆಲಸಗಳು ಶುರುವಾಗುತ್ತೆ. ಸೊ ಈ ಪ್ರಜ್ಞಾನ ವಿಕ್ರಮ್ ಲ್ಯಾಂಡರಿಂದ ಎಷ್ಟು ದೂರದವರೆಗೆ ಕ್ರಮಿಸುತ್ತೆ ಮತ್ತು ಏನೆಲ್ಲ ಪ್ರಜ್ಞಾನಿಂದ ಆಗುತ್ತೆ ಕೆಲಸಗಳು ಅಂತ ಸಂಶೋಧನೆಯ ನಿಟ್ಟಿನಲ್ಲಿ? ಒಂದು ಪ್ರಜ್ಞಾನ್ ರೋವರ್ ಈಗ ನಾವು ತಿಳಿದಿರೋ ಮಟ್ಟಿಗೆ ಆಲ್ಮೋಸ್ಟ್ 100ರಿಂದ 500 ಮೀಟರ್ ತನಕ ಜಾಗವನ್ನು ಕ್ರಮಿಸಬಹುದು. ಅದು ಅಲ್ಲಿರ್ತಕ್ಕಂಥ ಹೋಗ್ತಕ್ಕಂಥ ಜಾಗ, ಅದರ ಮೇಲ್ಮೇಲೆ ಅಕ್ಷರ ಹಲವಾರು ಕಂಡೀಷನ್ಸ್ಗಳೆಲ್ಲ ಇದೆ. ಆ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ಅದು ಮಾಡ್ತಕ್ಕಂಥ ಪ್ರಯೋಗಗಳು ಅಂದರೆ ಒಂದು APXS ಅಂತ ಒಂದಿದೆ, ಅಂದರೆ ಆಲ್ಫಾ ಪಾರ್ಟಿಕಲ್ ಇಂಡ್ಯೂಸ್ಡ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ. ಇನ್ನೊಂದು ಲಿಪ್ಸ್ ಅಂತ, ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಇದೆ. ಈ ಆಲ್ಫಾ ಪಾರ್ಟಿಕಲ್ ಇಂಡ್ಯೂಸ್ಡ್ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಪ್ರಿನ್ಸಿಪಲ್ ಏನಂತಂದರೆ, ಅಲ್ಲಿ ಕ್ಯೂರಿಯಮ್ ಅಂತ ಒಂದು ರೇಡಿಯೋ ಆ್ಯಕ್ಟಿವ್ ಸೋರ್ಸ್ ಇದೆ, ಅದು ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದನ್ನು ಬಿಡುಗಡೆ ಮಾಡುತ್ತೆ. ಈ ಆಲ್ಫಾ ಪಾರ್ಟಿಕಲ್ಸ್ಗಳು ಭೂಮಿಯ ಆ ಮಣ್ಣಿನ ಮೇಲೆ ಬಿದ್ದಾಗ ಆ ಮಣ್ಣಿನಿಂದ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ರೇಸ್ಗಳು ಬೀಳುತ್ತೆ. ಸೊ ಎಕ್ಸ್ರೇಸ್ಗಳು ಬಿದ್ದಾಗ ಆ ಎಕ್ಸ್ರೇಗಳ ವೇವ್ಲೆಂತ್ಗಳನ್ನು ಮೆಜರ್ ಮಾಡೋದ್ರಿಂದ ಯಾವ್ಯಾವ ಎಲಿಮೆಂಟ್ಸ್ಗಳೇನಿದೆ, ಈ ಗಣೇಶ್ ರಾಜ್ ಹೇಳ್ದಂಗೆ ಈ ಅಲ್ಯೂಮಿನಿಯಂ ಇದೆಯಾ, ಸಿಲಿಕಾನ್ ಇದೆಯಾ, ಪೊಟ್ಯಾಷಿಯಮ್, ಈ ಥರ ಎಲ್ಲ ವಿಚಾರಗಳನ್ನ ಮಾಡ್ಬೋದು. ಮೊದಲು ಹಿಂದೆ ನೀವು ನೋಡಿರ್ಬೋದು, ಸ್ಟಡೀಸ್ಗಳು ಮಾಡಬೇಕಾದ್ರೆ ಅಲ್ಲಿಂದ ಸ್ಯಾಂಪಲ್ಗಳನ್ನು ತಂದು ಇಲ್ಲಿ ಕೆಳಗಡೆ ಇಟ್ಟು ಭೂಮಿ ಮೇಲೆ ಪ್ರಯೋಗಗಳು ಮಾಡಿ ಏನಿದೆ ಅಂತ ಕಂಡು ಹಿಡಿತಕ್ಕಂಥ ಅದಿಷ್ಟು ಕೂಡ ಯಾವುದರಿಂದ ರೂಪುಗೊಂಡಿದೆ ಅಂತ, ಯಾವ್ದು ರೂಪದ ಮಣ್ಣು ಯಾವುದರಿಂದ ರೂಪುಗೊಂಡಿದೆ, ಅದರ ಕನ್ಸ್ಟ್ರಕ್ಷನ್ ಏನು, ರಾಸಾಯನಿಕ ಸಂಯೋಜನೆ ಏನು, ಈ ವಿಚಾರಗಳನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕು. ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರು ಹಿಂಗೆ ಮಾಡಬೇಕು. ಅದನ್ನು ಬಹಳ ಇನ್ನೋವೇಟಿವ್ ಐಡಿಯಾಸಿಂದ, ಅಂದರೆ ಅದನ್ನು ಹೆಂಗೆ ಟೆಸ್ಟ್ ಮಾಡ್ತೀರಾ, ಅಲ್ಯೂಮಿನಿಯಮ ಸಿಲಿಕಾನು ಅಂತ ಒಂದು ಕೆಮಿಕಲ್ ಮೆಥಡು, ಇನ್ನೊಂದು ಕೆಮಿಕಲ್ ಅಲ್ಲ ಅಂದರೆ ಈ ಆಲ್ಫಾ ಪಾರ್ಟಿಕಲ್ಸ್ ಬೀಳೋದ್ರಿಂದ. ಆಮೇಲೆ ನಿಮ್ಗೆ ತಿಳಿದಿರೋಂಗೆ ಪ್ರತಿಯೊಂದು ವಸ್ತುವಿಗೂ ಅಲ್ಯೂಮಿನಿಯಂ ಸಿಲಿಕಾನು ಅದ್ರದ್ದು ಸಿಗ್ನೇಚರ್ ಅಂದರೆ ಅದು ಉತ್ಪತ್ತಿ ಹೊರಗಡೆ ಹಾಕ್ತಕ್ಕಂಥ ಎಕ್ಸ್ರೇ, ಅದೇ ಆ ಪರ್ಟಿಕ್ಯುಲರ್ ಎಲಿಮೆಂಟಿನ ಸಿಗ್ನೇಚರ್. ಆ ಸಿಗ್ನೇಚರನ್ನು ಅನಾಲಿಸಿಸ್ ಮಾಡ್ತಕ್ಕಂಥ ಯಂತ್ರನೇ APXS. ಇನ್ನೊಂದು ಅದಕ್ಕೆ ಪೂರ್ವವಾಗಿ ಲಿಪ್ಸ್ ಅಂತ, ಅಂದರೆ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಮೀಟರ್ ಅಂತ. ಇಂಟೆನ್ಸ್ ಲೇಸರ್ ಬೀಮನ್ನು ಈ ಮಣ್ಣಿನ ಮೇಲೆ ಹಾಕ್ತಾಗೆ ಅದು ಆ ಇಂಟೆನ್ಸ್ ಹೀಟಿಗೆ ಆವಿಯಾಗುತ್ತೆ. ಅದರಲ್ಲಿರ್ತಕ್ಕಂಥ ಆವಿ ಅದರ ಸ್ಪೆಕ್ಟ್ರೋಸ್ಕೋಪಿ ಮಾಡೋದ್ರಿಂದ ಅದರ ರಾಸಾಯನಿಕ ಸಂಯೋಜನೆ ಏನು ಅಂತಕ್ಕಂಥ ವಿಚಾರನೂ ಕೂಡ ಮಾಡುತ್ತೆ. ಇದು ಪ್ರಜ್ಞಾನ್ ರೋವರ್ದು. ಹಾಗೆ ಲ್ಯಾಂಡರ್ನಲ್ಲೂ ಕೂಡ ಮುಖ್ಯವಾದಂಥ ಬೇಕಾದಷ್ಟು 4 ಇನ್ಸ್ಟ್ರೂಮೆಂಟ್ಸ್ಗಳೇನಿದೆ
ಅದರಿಂದನೂ ಕೂಡ ಪ್ಯಾರಲಲ್ಲಾಗಿ ನಡೀತಾನೆ ಇರುತ್ತೆ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ರಂಭ ಅಂತಕ್ಕಂಥ ಒಂದು ಪೇಲೋಡ್ ಇದೆ. ನೀವು ಕಂಪನಗಳನ್ನ ಮೆಜರ್ ಮಾಡೋಕ್ಕೆ ಐಯಲ್ಲೇ ನೋಡ್ಕೊಂಡಾಯಿತು. ಆಮೇಲೆ ಲೇಸರ್ ರೆಟ್ರೋ ರಿಫ್ಲೆಕ್ಟರ್ ಅರೇ ಇದೆ, ಅದೆಲ್ಲ ಇದೆ. ಈ ರಂಭ ಪೇಲೋಡ್ನಿಂದ ಮುಂದೆ ಮಾನವ ಅಲ್ಲಿ ಹೋಗ್ಬಿಟ್ಟು ವಾಸ ಮಾಡೋದಕ್ಕೆ ಒಳ್ಳೆ ಪೂರಕವಾದ ವಾತಾವರಣ ಇದೆಯೋ ಇಲ್ಲೋ ಅನ್ನೋದನ್ನು ಹೇಳೋಕ್ಕಾಗತ್ತೆ. ಯಾಕೆಂದರೆ ಚಂದ್ರನ ವಾತಾವರಣದ ಮೇಲೆ ಇದು ನಿರ್ವಾತ ಪ್ರದೇಶ ಇದೆ ಅಂತ ನಾವು ಹೇಳ್ತೀವಿ. ಆದರೆ ಆ ಚಂದ್ರನ ಸಮೀಪದಲ್ಲೇ ಎಲೆಕ್ಟ್ರಾನ್ಸ್ ಮತ್ತು ಅಯಾನ ತೆಳುವಾದ ಪದರ ಇದೆ, ಅದು ಚೇಂಜ್ ಆಗತ್ತೆ ಅಂತ ಅದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ಅದು ಇದೆಯಾ, ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಂಡ್ರೆ ನಿಜವಾಗ ಅದ್ರ ಬದಲಾವಣೆಯನ್ನು ಗಮನಿಸಿದ್ರೆ ನಾಳೆ ಮನುಷ್ಯ ಹೋಗಿ ಅಲ್ಲಿ ವಾಸ ಮಾಡಬೇಕು. ಇದಕ್ಕೆ ನಾನು ಗಣೇಶ್ ಅವರನ್ನ ಆ್ಯಡ್ ಮಾಡ್ಕೋತೀನಿ. ಒಂದು ವಿಚಾರ ಇಲ್ಲಿ ಬರ್ತೀನಿ ಸರ್. ಒಂದು, ಅಲ್ಲಿ ಈಗಿರುವಂಥ ನಾವು ಪ್ರಯೋಗಕ್ಕೆ ಕಳಿಸಲಾಗಿರುವಂಥ ಉಪಕರಣಗಳಿಂದ ಸೂಕ್ಷ್ಮಾಣು ಜೀವಿಗಳ ಪ್ರೆಸೆಂಟನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಸರ್? ಒಳ್ಳೆ ಪ್ರಶ್ನೆ. ಸದ್ಯಕ್ಕೆ ಕಳಿಸೋದ್ರಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಸದ್ಯಕ್ಕೆ ಕಳಿಸಿದ್ದು ರವೀಂದ್ರ ಅವರು ಹೇಳಿದಾಗೆ ಅದರ ಸ್ಪೆಕ್ಟ್ರಾ ಅಥವಾ ಎಕ್ಸ್ರೇ. ಉದಾಹರಣೆ ನಿಮಗೆ ಹೇಗೆಂದರೆ, ನೀವು ಚಿನ್ನದ ಅಂಗಡಿಗೆ ಹೋದರೆ ಒಂದು ಹಳೆ ಚಿನ್ನ ಆಭರಣ ಮಾರಬೇಕಂತ ಇಟ್ಕೊಳ್ಳಿ, ಅದು ಎಷ್ಟು ಚಿನ್ನ ಅಂತ ಗೊತ್ತಾಗೋದು ಹೇಗೆ? ಇಲ್ಲ 60% ಹೇಳ್ಬೋದು ನೀವು. ಅವ್ರದ್ದೊಂದು ಸ್ಪೆಕ್ಟ್ರೋಮೀಟ್ರ್ ಇದೆ, ಅದರಲ್ಲಿ ಇಡ್ತಾರೆ ಅವರು, ಅದ್ರಲ್ಲಿ ಕರು ಬರುತ್ತೆ ಹೀಗೆ, ಅದ್ರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ 70% ಚಿನ್ನ ಇದೆ, 20% 30% ಕಾಪರ್ ಇದೆ ಅಂತೇಳಿ. ಅಂದರೆ ಸ್ಪೆಕ್ಟ್ರಮ್ ಅಂದರೆ ಅದು ಏನಾಗುತ್ತೆ, ಪ್ರತಿ ಮಿನರಲ್ಗೂ ಪ್ರತಿ ಖನಿಜಕ್ಕೂ ಅದರ ರಿಫ್ಲೆಕ್ಷನ್ ಪ್ಯಾಟರ್ನ್. ಇಂಟ್ರೆಸ್ಟಿಂಗು, ಬರ್ತೀನಿ ನಾನು. ಅದರ ಪ್ರೆಸೆಂಟ್ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ, ಮತ್ತು ಇರುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ, ನೀರಿನ ಅಂಶ ಇದೆ ಅನ್ನೋದನ್ನು ಆಗಲೇ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ವಿ. ಇರುವಂಥ ಸಾಧ್ಯತೆ ಎಷ್ಟು ಮತ್ತು ಇದ್ರ ನಮ್ಮ ಈ ಮಿಷನ್ನಿಂದ ಅದೊಂದು ಸಾಧ್ಯ ಇದೆಯಾ ಅದರ ಪ್ರೆಸೆಂಟ್ ತಿಳ್ಕೊಳ್ಳೋದು? ಇಲ್ಲ, ನಾನು ಅದೇ ಹೇಳಿದಂಗೆ ಸೂಕ್ಷ್ಮಾಣು ಜೀವಿ ಬಗ್ಗೆ ಅಧ್ಯಯನ ಸಾಧ್ಯ ಇಲ್ಲ ಇವಾಗ. ಯಾಕಂದರೆ ಇರೋ ಉಪಕರಣಗಳು ಮುಖ್ಯವಾಗಿ ಕಲ್ಲಿನ ಬಗ್ಗೆ ಅಥವಾ ಖನಿಜಗಳ ಬಗ್ಗೆ ಅಧ್ಯಯನ ಮಾಡೋಕ್ಕಿರೋದು, ಅಥವಾ ನೀರಿನ ಬಗ್ಗೆ. ನೀರಿನ ಅಂಶ ಅಂದರೆ ಅದು ಕಲ್ಲಿನಲ್ಲಿ ಇದ್ದರೆ ಮಾತ್ರ ಬರುತ್ತೆ. ನಾವು ಕಳೆದ ಸಲ ಮೂನ್ ಮಿನರಲ್ ಮ್ಯಾಪರಲ್ಲಿ ಮಾಡಿದ ಹೇಗೆಂದರೆ ಹೈಡ್ರಾಕ್ಸೈಲ್ ಗ್ರೂಪ್ OH ಗ್ರೂಪ್ ಅಂತ ಬರುತ್ತೆ, ಅದು ಇದೆ ಅಂತ ಕಂಡಿದ್ದದ್ದು. ಆ ಥರ ಸಾಧ್ಯ ಇದೆ, ಬರೀ ನೀರಿನ ಬಗ್ಗೆ ಸಾಧ್ಯ ಇಲ್ಲ. ಬಟ್ ಸೂಕ್ಷ್ಮಾಣು ಜೀವಿ ಬಗ್ಗೆ ಸದ್ಯಕ್ಕೆ ನಮ್ಮ ಹತ್ರ ಈ ಉಪಕರಣದಲ್ಲಿ ಸಾಧ್ಯ ಇಲ್ಲ. ಅದು ನಾನು ನಿಮಗೆ ಹೇಳ್ದಂಗೆ ಸೂಕ್ಷ್ಮಾಣು ಜೀವಿ ಇರುವಂಥ ಪ್ರದೇಶ ಅಥವಾ ಇರುವಂಥ ವಾತಾವರಣ ಇದೆಯಾ ಅಂತ ಕಂಡುಹಿಡಿಬೋದು. ಯಾಕಂದರೆ ಸೂಕ್ಷ್ಮಾಣು ಜೀವಿ ಮೊದಲು ಎವಲ್ಯೂಷನ್ ತೊಗೊಂಡ್ರೆ ಅದು ಹೇಗೆ ಬಂತು, ಮೀಥೇನಿಂದ ಬಂತಾ, ಕಾರ್ಬನ್ ಡೈಆಕ್ಸೈಡ್ ಬರುತ್ತಾ, ಕಾರ್ಬನ್ ಇದ್ರೆ ಬರುತ್ತಾ, ಯಾವ ರೀತಿಯ ಖನಿಜಗಳಿದ್ರೆ ಬರ್ಬೋದು. ಮೊದಲು ನಿಮಗೆ ಮಣ್ಣು ಬರೋದಿಲ್ಲಿಂದ ಖನಿಜದಿಂದ, ಕಲ್ಲಿನಿಂದ. ಕಲ್ಲು ಬಂದಾದರೆ ಖನಿಜ ಬಂದು ಮಣ್ಣಾಗೋದು. ಮಣ್ಣಿನ ಮೇಲೆ ರೀತಿಯಲ್ಲಿ ಅದರ ಸೂಕ್ಷ್ಮಾಣು ಜೀವಿ ಇರ್ಬೋದು, ಅಥವಾ ಮನುಷ್ಯ ಇರ್ಬೋದು, ಗಿಡ ಬರ್ಬೋದು. ಇಲ್ಲೊಂದು ತುಂಬ ಕುತೂಹಲವಾದ ಅಂಶ ಅಂತ ಹೇಳಿದ್ರೆ, ಚಂದ್ರನಿಂದ ತಂದ ಮಣ್ಣಿನಲ್ಲಿ ಗಿಡ ಬೆಳೆಸಿದ್ದಾರೆ. ಊಸ್ಟನ್ ಯೂನಿವರ್ಸಿಟಿಯಲ್ಲಿ, ಕೊಲರಾಡೋ ಯೂನಿವರ್ಸಿಟಿಯಲ್ಲಿ ಅವರು ಬೆಳೆಸಿದ್ದಾರೆ. ಆ ಗಿಡ ಬ್ರೊಕೋಲಿ ಟೈಪ್ ಗಿಡ, ಅದು 25 ದಿನ ಗಿಡ ಬಂದಿದೆ. ಸೊ ಆ ಮಣ್ಣು ಕೃಷಿಗೆ ಪೂರಕ. ಅವರು ಅದು ಏನು ಮಾಡಿದ್ದಾರೆ, ಅಲ್ಲಿ ಬೆಳೆಸಿ ನೋಡಿದ್ದಾರೆ, ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅದರ ತಿನ್ಬಹುದಾ, ಪೌಷ್ಟಿಕಾಂಶ ಹೇಗೆ ಅಧ್ಯಯನ ನಡೀತಾ ಇದೆ. ಇದು ನಿಜವಾಗಲೂ ಒಳ್ಳೆಯ ಲಕ್ಷಣ. ಯಾಕಂದರೆ ಅಲ್ಲಿಂದ ತಂದ ಮಣ್ಣಲ್ಲಿ ಗಿಡ ಬೆಳಿಬೋದು ಅಂತಾದರೆ ಆ ಮಣ್ಣಿಗೆ ನಾವು ಏನು ಸೇರಿಸಿ ಬೆಳೆಸಬಹುದು. ಯಾಕಂದರೆ ಅಲ್ಲಿ ಒಂದು ನಿಮ್ಗೆ ಹೇಳಿದಂಗೆ ಅಲ್ಲಿ ನೀರಿಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಅದು ಈ ನಮ್ಮ ಗ್ಲಾಸ್ ಪೀಸ್ ಥರ ಇರುವಂಥ ಒಂದು, ಈ ನಾವು ಕಲ್ಲು ಪುಡಿ ಮಾಡಿದಾಗ ಆಗುತ್ತೆ ನೋಡಿ, ಆ ಥರ ಅಂದರೆ ಆ್ಯಂಗಲ್ ಇರುತ್ತೆ ಅದಕ್ಕೆ, ಇದು ಸ್ಮೂತ್ ಆಗಿರೋದಿಲ್ಲ. ಅದು ಅಂಥದ್ರಲ್ಲಿ ಬೆಳಿಬಹುದಾ, ಏನು ಅದಕ್ಕೆ ಸೇರಿಸ್ಬಹುದು ನಾವು, ಆ ಅಧ್ಯಯನ ನಡೀತಾ ಇದೆ. ಅಧ್ಯಯನ ತುಂಬ ಇದೆ ಆ್ಯಕ್ಚುಲಿ. ಕೊಲರಾಡೋ ಡೆಸರ್ಟಲ್ಲಿ ದೊಡ್ಡ ಒಂದು ಫೆಸಿಲಿಟಿ ಮಾಡಿದ್ದಾರೆ ಇವಾಗ. ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಒಂದು 2 ವರ್ಷ ಇರಬೇಕು ನೀವು. ಯಾಕಂದರೆ ಮಂಗಳಗೆ ಹೋಗ್ಲಿಕ್ಕೆ ಇವರು ಹೇಳ್ದಂಗೆ ರೇಡಿಯೋ ಥರ್ಮೋ ನ್ಯೂಕ್ಲಿಯರ್ ಜನರೇಟ್ ಇದ್ರೂ ಅದಕ್ಕೆ ಕಡಿಮೆಯಲ್ಲಿ 1 ವರ್ಷ 2 ವರ್ಷ ಬೇಕು, 1 ವರ್ಷ ಮಿನಿಮಮ್ ಹೋಗಿ ಬರೋಕ್ಕೆ. ಅದಕ್ಕೆ ಎಲಾನ್ ಮಸ್ಕ್ ಏನು ಮಾಡ್ತಾರೆ, ಹೋಗಿ ಬರೋದು ಗ್ಯಾರಂಟಿ ಇಲ್ಲ, ಅದೇ ಒನ್ ವೇ ಟ್ರಿಪ್. ಅದಕ್ಕೂ ಇವಾಗ ಬೇಕಾದಷ್ಟು ತಯಾರಿ ನಡೀತಾ ಇದೆ. ಮತ್ತು ಸೂಕ್ಷ್ಮಾಣು ಜೀವಿ ಬಗ್ಗೆ ಅಧ್ಯಯನ ಮಾಡೋಕ್ಕಂತಲೇ US ಅಲ್ಲಿ ಸ್ಪೆಷಲ್ ಫೆಸಿಲಿಟಿ ಇದೆ ಇವಾಗ. ಇದುವರೆಗೆ ಅವ್ರಿಗೆ ಗೊತ್ತಾಗಿಲ್ಲ. ಒಂದು ಸಾಧ್ಯತೆ ಹೇಗೆಂದರೆ, ಅಲ್ಲಿರುವ ಜೀವಿಗಳು ನಮ್ಮ ಹೂವಿಗೆ ನಿಲುಕದಂಥ ಜೀವಿಗಳಿರ್ಬೋದು. ಇಲ್ಲಿ ನಾನು ಹೇಳಬೇಕಂದ್ರೆ ಸ್ಟೊಮ್ಯಾಟೋಲೈಟ್ ಅಂತ ಇದೆ, ಅದು 3800 ಮಿಲಿಯನ್ ವರ್ಷಗಳ ಮೊದಲಿದ್ದ ಜೀವಿಗಳ ಕಲ್ಲು ಸ್ಟೊಮ್ಯಾಟೋಲೈಟ್. ಇವಾಗ ಕೋರಲ್ಸ್ ನಾವು ಹೇಳ್ತೀವಲ್ಲ, ಅವಳ ದಿಬ್ಬಗಳಂದ್ರೆ ಏನು, ಅವಳ ದಿಬ್ಬ ಅಂದರೆ ಏನು, ಅದು ಜೀವಿತ ಇದ್ದ ಕೋರಲ್ಸು ಅಥವಾ ಅವಳಗಳು ಸತ್ತ ಮೇಲೆ ಅಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಅದು ಅವಳ ಆಗುತ್ತೆ. ಅದನ್ನು ನಾವು ಧರಿಸೋದು ಅವಳ ಚಂದ ಅಂತೇಳಿ, ಅದು ಜೀವಿನೇ. ಅದೇ ಥರ ಸ್ಟೊಮ್ಯಾಟೋಲೈಟಲ್ಲಿ ಅದು ಇರುವಂಥ ಆಲ್ಗೆ ಟೈಪ್ ಒಂದು ಜೀವಿ ಇತ್ತು ಮೊದಲು. ಅದು ಎಷ್ಟು 3800 ಮಿಲಿಯನ್ ವರ್ಷ ಭೂಮಿಯ ಉಗಮದ ಹತ್ರ ಹೋಗುತ್ತೆ. ಸೊ ನಮಗೆ ಹೂವಿಗೆ ನಿಲುಕುವಂಥ ತುಂಬ ಇರ್ಬೋದು. ಅದರಲ್ಲಿ ಸಂಶೋಧನೆ ನಡೀತಾ ಇದೆ.
ಬಟ್ ಇದರಲ್ಲಿರುವ ಉಪಕರಣಗಳು ಅದಕ್ಕೆ ಸಹಕಾರಿ ಆಗಲ್ಲ. ಸರ್, ಈಗ ಚಂದ್ರಯಾನ 3ರಲ್ಲಿ ಈಗ ಸೂರ್ಯಾಸ್ತದ ಸಮಯದಲ್ಲಿ ಈಗ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಗಿದೆ. ಇಲ್ಲಿ ಭೂಮಿ ಮೇಲೆ ಸೂರ್ಯಾಸ್ತ, ಅದು ಅಲ್ಲಿ ಚಂದ್ರದ ಮೇಲೆ ಯಾವ ರೀತಿಯಾದಂಥ ಸಮಯ, ಯಾವ ಸಮಯದಲ್ಲೇ ಲ್ಯಾಂಡಿಂಗ್ ಮಾಡಲಿಕ್ಕೆ ಏನಾದರೂ ಎಕ್ಸಾಕ್ಟ್ ಕಾರಣ ಏನಾದರೂ ಇದೆಯಾ? ಹೇಗೆ ಏನಂದರೆ ಏನು ಯೋಚನೆ ಇಲ್ಲ. ಅಂದರೆ 14 ದಿನ ಸರ್ ಸೂರ್ಯನ ಬೆಳಕು ಇದ್ದೇ ಇರುತ್ತೆ. ಯಾಕಂದರೆ ಚಂದ್ರ ನಮಗೆ ಯಾವಾಗಲೂ ಒಂದೇ ಭಾಗ ಕಾಣೋದು. ಚಂದ್ರನ ಸುತ್ತುವ ವೇಗ ಮತ್ತು ನಮಗೆ ಸುತ್ತು ಬರೋ ವೇಗ ಒಂದೇ, ಅದಕ್ಕೆ ನಮಗೆ ಯಾವಾಗ ಅದೇ ಭಾಗ ಕಾಣೋದು. ಇನ್ನು ಅದಕ್ಕೆ ಇವತ್ತು ಅದನ್ನು ಅದಕ್ಕೆ ನಾವು, ಯಾಕಂದರೆ ಮೊನ್ನೆ ಅಮಾವಾಸ್ಯೆ ಕಳೀತು, ಅಮಾವಾಸ್ಯೆ ಕಳೆದು ಇನ್ನು 14 ದಿನ ಬೆಳಕಿರುತ್ತೆ, ಅದಕ್ಕೆ ಯೋಚನೆ ಇಲ್ಲ. ಹಾಗಾಗಿ ಅಮಾವಾಸ್ಯೆ ಕಳೀಲಿ ಅಂತ ಕಾಯ್ತಾ ಇದೆ. ಹೌದು, ಅಮಾವಾಸ್ಯೆ ಕಳೆದು ಯಾಕಂದರೆ ಅಮಾವಾಸ್ಯೆಗೆ ಏನಾಗುತ್ತೆ, ಚಂದ್ರ ಈ ಕಡೆ ಇರುತ್ತೆ. ನಾನು ಹೇಳಿದ್ದು ಇದು ಸೂರ್ಯ ಆದರೆ ಇಲ್ಲಿ ಸೂರ್ಯ ಆದರೆ ಚಂದ್ರ ಇಲ್ಲಿ ಆದರೆ ನಾವು ಭೂಮಿ ಇದ್ದರೆ ಅಮಾವಾಸ್ಯೆ ಇಲ್ಲಿರುತ್ತೆ. ನಮಗೆ ಕಾಣೋದು ಇದು ಕತ್ತಲೆ. ಇಲ್ಲಿ ಬಂದಾಗ ನಮಗೆ ಫುಲ್ಲು ಹುಣ್ಣಿಮೆ ಆಗುತ್ತೆ. ಇವಾಗ ಇಲ್ಲಿದೆ, ಸೊ ಇನ್ನು ಇಲ್ಲಿವರೆಗೆ ಹೋಗ್ಬೇಕಲ್ವಾ, 14 ದಿವಸ ಯೋಚನೆ ಇಲ್ಲ. ಆಮೇಲೆ ಹುಣ್ಣಿಮೆ ಕಳೆದ ಮೇಲೂ ಸ್ವಲ್ಪ ದಿನ ಅದರ ಬರುತ್ತಲ್ಲ, ಅಮಾವಾಸ್ಯವರೆಗೆ ಬರುತ್ತೆ ನೋಡಿ. ಸೊ 14 ದಿನ ಯೋಚನೆ ಇಲ್ಲ, 15 ಕಳೆದ ಮೇಲೆ ನೋಡಬೇಕು. ಓಕೆ, ಈಗ ಆರಾಧ್ಯ ಅವ್ರಿಗೆ ಚಂದ್ರಯಾನ ಹೆಸರು ಹೇಗೆ ಬಂತು ಅಂತ, ಇದನ್ನು ಯಾರು ಇಟ್ಟಿದ್ದು, ಹೇಗೆ ಅಂತ? ಅಲ್ಲ, ಅದು ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. 2003ನೇ ಇಸವಿಯಲ್ಲಿ ನಾವು ಚಂದ್ರಯಾನ ಬಗ್ಗೆ ಯೋಚನೆ ಮಾಡಿದಾಗ ದೇಶದಿಂದ ಎಲ್ಲರನ್ನು ಕರೆಸಿ ನಮ್ಮ ಅಂತರಿಕ್ಷ ಭವನದಲ್ಲಿ ದೊಡ್ಡ ಮೀಟಿಂಗ್ ಎಲ್ಲ ಆಯಿತು. ಇದರ ಬಗ್ಗೆ ಮಾಡಬೇಕಾ ಬೇಡವಾ? ಯಾಕಂದರೆ ಭಾರತದ ಜಗನ್ನಾಥ್ ಹೇಳ್ದಂಗೆ ನಮ್ಮ ವಿಕ್ರಮ್ ಸಾರಾಭಾಯಿ, ಸತೀಶ್ ಧವನ್ ಉದ್ದೇಶ ದೇಶದ ಅಭಿವೃದ್ಧಿಗೆ ಕೊಡಬೇಕು ಅಂತೇಳಿ. ಯಾಕಂದರೆ ಟೆಕ್ನಾಲಜಿ ಸೈನ್ಸ್ ಮಾತ್ರ ದೇಶವನ್ನು ಮುಂದೆ ತೊಗೊಳ್ಳಿಕ್ಕೆ ಸಹಾಯ ಮಾಡ್ತಾ ಅವ್ರು ನಂಬಿದ್ರು. ಅದು ಸತ್ಯನೂ ಅದು. ಇವಾಗ ನಾವು ಕಮ್ಯುನಿಕೇಷನ್, ಸಂಪರ್ಕ ಇರ್ಬೋದು, ದೂರಸಂವೇದಿ ಉಪಗ್ರಹಗಳಿರ್ಬೋದು, ಹವಾಮಾನ ಉದಾಹರಣೆ ಇದನ್ನು ತಗೊಳ್ಳಿ. ಚಂಡಮಾರುತ ಬಂದಾಗ 77ರಲ್ಲಿ 10,000 ಜನ ಸತ್ತೋಗಿದ್ರು, 99ರಲ್ಲಿ 10,000 ಜನ ಸತ್ತೋಗಿದ್ರು. ಇವಾಗ 10 ಜನ 20 ಜನ. ಅದು ಈ ಸಲ ಅದು ಇಲ್ಲ, ಇವಾಗ ನಮಗೆ 10 ದಿನ ಮೊದಲೇ ಅದರ ಬಗ್ಗೆ ನಿಖರವಾದ ಅರಿವಿದೆ. ಎಲ್ಲಿ ಬರುತ್ತೆ, ಎಲ್ಲಿ ಯಾಕೆ ಸಾಧ್ಯ ಆಗಿದೆ, ಹೇಗೆ ನಮ್ಮ ಉಪಗ್ರಹಗಳು, ಚಿತ್ರಗಳು. ಅದೇ ಥರ ಇದು ನಮ್ಮ ರಿಮೋಟ್ ಸೆನ್ಸಿಂಗ್ ಅಥವಾ ದೂರಸಂವೇದಿ ಉಪಗ್ರಹಗಳು ಸಹ ಎಷ್ಟು ಪ್ರದೇಶದಲ್ಲಿ ಭತ್ತ ಬೆಳೆದಿದ್ದಾರೆ, ಎಷ್ಟು ಪ್ರದೇಶದಲ್ಲಿ ಗೋಧಿ ಬೆಳೆದಿದ್ದಾರೆ, ಕಾಡು ಎಷ್ಟಿದೆ ಎಲ್ಲ ಅಧ್ಯಯನ ಮಾಡ್ತೀವಿ ನಾವು. ಆ ಥರ ಮಾಡ್ತಾ ನಾವು ತುಂಬ ಆದ ಮೇಲೆ ಏನಾಯಿತು, 2000 ಇಸವಿಯಲ್ಲಿ ಕಸ್ತೂರಂಗನವರು ಅಧ್ಯಕ್ಷರಾಗಿದ್ದಾಗ ಇದರ ಬಗ್ಗೆ ಚಿಂತನೆ ನಾವು ಬೇರೆ ಗ್ರಹಕ್ಕೆ ಹೋಗಬೇಕಾ ಹೇಗೆ ಅಂತೇಳಿ. ಆಮೇಲೆ ಮಾಡಿದ ಮೇಲೆ ಚಂದ್ರಯಾನಗಳಲ್ಲಿ ಹೋಗೋಣ ಅಂತೆಲ್ಲ ಆಯಿತು. ಆಮೇಲೆ ಅದನ್ನು ಆವಾಗ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಅವರಿಗೆ ಅದನ್ನು ಪ್ರತಿಷ್ಠಪಡಿಸಿದಾಗ ಆವಾಗ ನಾವು ಸೋಮಯಾನ ಅಂತ ಇಡುವ ಹೆಸರಿತ್ತು, ಸೋಮಯಾನ. ಅವರು ಹೇಳಿದ್ರು, ನಂಗೆ ನೆನಪಿದ್ದಂಗೆ, ನಮಗೆ ಯಾರೋ ಹೇಳಿದ್ದು ಇನ್ಫಾರ್ಮಲ್ ಆಗಿ, ಇದು ಪಕ್ಕ ಅಫಿಷಿಯಲ್ ಅಲ್ಲ, ಇನ್ಫಾರ್ಮಲ್ ಇನ್ಫಾರ್ಮೇಷನ್ ಹೇಗೆ ಅಂತ ಹೇಳಿದ್ರೆ, ಅವ್ರು ಹೇಳಿದಂತೆ ಸೋಮ್ ತೋ ಸಬ್ಕೋ ಪಥ ಮೇ ನೈ ಆಗ ಚಾಂಡಮಾರಕೋ ಚಂದ್ರಯಾನಕೋ ಅಂತ ಹೇಳಿದಂಥವ್ರು. ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಕವಿ ನೋಡಿ, ಸೋಮಯಾನ ಹೆಸರಿಟ್ಟು ಯಾರಿಗೂ ಅರ್ಥ ಆಗಲ್ಲ, ಚಂದ್ರಯಾನ ಅಂತ ಚಂದ್ರ ಇಡಿ ಅಂತ ಹೇಳಿದ್ರು. ಅಂದರೆ ಚಂದ್ರ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಚಂದ್ರ, ಚಂದ್ರಮ, ಚಾಂದಮಲ ಇದೆ. ಅದಕ್ಕೆ ಚಂದ್ರಯಾನ ಆಯಿತು ಅಂತ ನಮ್ಮ ಇಸ್ರೋ ಮೂಲಗಳು ಕೆಲವು ನನಗೆ ಇನ್ಫಾರ್ಮಲ್ ಆಗಿಲ್ಲ, ಅಫಿಷಿಯಲಿ ಆಗಿ ಅಲ್ಲ, ಹಾಗೆ ಹೇಳಿದ್ರು. ಅದಕ್ಕೆ ಚಂದ್ರಯಾನ ಆಯಿತು ನಾನು ನಂಬಿದ್ದೀನಿ. ಅದು ಇರ್ಬೋದು, ಯಾಕಂದರೆ ವಾಜಪೇಯಿ ಅವರು ಆಗ್ತಾವ್ರೆ, ಅದರಲ್ಲಿ ಸಂಶಯ ಇಲ್ಲ ನನಗೆ. ಇಡೀ ಜನಸಾಮಾನ್ಯರ ಚಂದ್ರಯಾನ 1ನಲ್ಲಿ ರವೀಂದ್ರ ಅವರು ಕೂಡ ಕೆಲಸ ಮಾಡಿದ್ದಾರೆ. ಹೌದು, ಪಾರ್ಟ್ ಆಗಿದ್ರು, ನೀವು ಕೂಡ ಅದರದ್ದು. ಹೌದೌದು. ಸೊ ಆ ಸಂದರ್ಭವನ್ನು ನೆನಪು ಮಾಡಬಹುದು. ಯಾಕಂತಂದ್ರೆ ಈಗ ಚಂದ್ರಯಾನ 3 ನಮ್ದು ಯಶಸ್ಸಾಗಿ ಮುಗಿಸ್ತಾ ಇದೀವಿ. ಸೊ ಚಂದ್ರಯಾನ 1 ಅಂದ್ರೆ ಆ ಕಲ್ಪನೆ ಹುಟ್ಕೊಂಡಿದ್ದು, ಸ್ಟಾರ್ಟ್ ಆಗಿದ್ದು, ಬೆಳೆದಿದ್ದು ಯಾರ ಕಲ್ಪನೆಯ ಕೂಸಾಗಿತ್ತು, ಹೇಗೆ ಬೆಳೀತು ಅಂತ. ಅಲ್ಲ, ಈಗ ಇವರು ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ನಾವು ಒಂದು ಹಂತವನ್ನು ತಲುಪಬೇಕಾಗಿತ್ತು. ಅಂದರೆ ಅಲ್ಲಿ ತನಕ ನೀವು ತಮಾಷೆಗೆ ನೋಡಿದ್ರೆ, ನೀವು ವಿಕ್ರಮ್ ಸಾರಾಭಾಯಿರವರು ಉದ್ದೇಶಗಳನ್ನ ಹೇಳಿರೋದು ನೋಡಿದ್ರೆ, ನಮ್ಮ ಉದ್ದೇಶ ಚಂದ್ರನ ಹತ್ರ ಹೋಗೋದು ಅಲ್ಲ ಅಂತ ಹೇಳ್ತಾಯಿದ್ರು ಆ ಟೈಮಲ್ಲಿ. ಯಾಕೆಂದರೆ ಭಾರತದ ಸರ್ವಾಂಗೀಣವಾದ ಉದ್ದೇಶವನ್ನು ಮಾಡಬೇಕು, ಅಭಿವೃದ್ಧಿಯನ್ನು ಮಾಡಬೇಕು, ಈ ಸ್ಪೇಸನ್ನು ಜನಸಾಮಾನ್ಯರಿಗೆ ಉದ್ದೇಶಕ್ಕೆ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಯಾವಾಗ ಈ ಸಾಕಷ್ಟು ಸಂಶೋಧನೆಗಳು ನಡೀತು, ಸಾಕಷ್ಟು ಉಪಗ್ರಹಗಳನ್ನೆಲ್ಲ ಬಿಟ್ಟಾಯಿತು, ಇವರು ಈ ತಿಳಿಸಿದಾಗೆ ರಿಮೋಟ್ ಸೆನ್ಸಿಂಗು, ಕಮ್ಯುನಿಕೇಷನ್ಸ್ ಏರಿಯಾ ಎಲ್ಲ ಸಾಧ್ಯ ಆಯಿತು. ಅಂದರೆ ಆಪರೇಷನಲ್ ಇದು ಎಕ್ಸ್ಪೆರಿಮೆಂಟಲ್ ಫೇಸ್ ಅಂತ ಒಂದು ಕರೆದ್ರು. ಸೊ ಕಸ್ತೂರಿ ರಂಗನ್ ಮತ್ತು ಇತರ ಮುಖ್ಯವಾದಂತಹ ಪ್ರಮುಖರಲ್ಲಿ ಏನಂದರು, ಭಾರತ ಈಗ ಎಕ್ಸ್ಪೆರಿಮೆಂಟಲ್ ಫೇಸಿಂದ ಹೊರಗಡೆ ಬಂದಿದೆ, ಸಾಕಷ್ಟು ಮಾಡಿದ್ದೀವಿ, ಲೆಟ್ ಅಸ್ ಗೋ ಫಾರ್ ದಿ
ಆಪರೇಷನಲ್ ಫೇಸ್ ಅಂತ. ಆಪರೇಷನಲ್ ಫೇಸ್ ಆ್ಯಂಡ್ ವಿತ್ ಹೈಯರ್ ಗೋಲ್ಸ್, ಸೈಂಟಿಫಿಕ್ ಆಬ್ಜೆಕ್ಟಿವ್ಸ್ಗಳನ್ನು ಮೀಟ್ ಮಾಡ್ತಕ್ಕಂಥ, ಅದನ್ನು ನಮ್ಮ ಟೆಕ್ನಾಲಜಿನ ನೆಕ್ಸ್ಟ್ ಫೇಸ್ 2 ಆಪರೇಷನ್ಸ್ಗಳನ್ನು ಯಾಕೆ ಕೈಗೊಳ್ಳಬಾರ್ದು ಅಂಥೇಳಿ ಅವರು ಸಾಕಷ್ಟು ನನಗೆ ಇನ್ನೂ ಜ್ಞಾಪಕ ಇದೆ. ಯಾವುದೋ ಪತ್ರಿಕೆಗಳಲ್ಲಿ, ಡೆಕ್ಕನ್ ಹೆರಾಲ್ಡು, ಇದು ಈ ಥರ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರೇ ವಿವರಿಸ್ಬಿಟ್ಟು ಬರತಕ್ಕಂಥ ಲೇಖನಗಳನ್ನೆಲ್ಲ ಪ್ರಕಟ ಮಾಡಿಬಿಟ್ಟು ಸಂಸತ್ತಿನ ಮುಂದೆ ಮಾಡಿ ಸಾಕಷ್ಟು ಅವಾಗ ಬಂತು. ನಮಗೆ ಚಂದ್ರಯಾನ ಬೇಕಾ, ಯಾಕೆ ಬೇಕು ಅಂತಕ್ಕಂಥ ಚರ್ಚೆಗಳು ಬಂತು. ಧೈರ್ಯವಾಗಿ ಮುಂದೆ ಇಟ್ಟರು ಅವರು. ಯಾಕೆ ಅವರು ಮಾಡಿದರು, ರಾವ್ ಅವರು ಕೂಡ ಸಪೋರ್ಟ್ ಮಾಡಿ ದೇಶದ ಮುಂದೆ ತಮ್ಮ ಟ್ರಾನ್ಸ್ಪರೆಂಟ್ ಇದನ್ನು ಮುಂದಿಟ್ಟರು. ಹಾಗಾಗ್ಬಿಟ್ಟು ಆ ಕಾರ್ಯಕ್ರಮ ಮುಂದೆ ಯೋಜನೆ ತಗೊಂಡು ಅದರ ಫಲವನ್ನು ನಾವು ಈಗಲೇ ನೋಡ್ತಾ ಇದ್ದೀವಿ. ಎಸ್, ನಾನು ಜಗನ್ನಾಥ್ ಅವರನ್ನು ಮಾತನಾಡಿಸ್ತೀನಿ. ಒಂದು, ಜಾಗತಿಕ ಮಟ್ಟದಲ್ಲಿ ಇಸ್ರೋಗೆ ಈ ಮಿಷನ್ನಿಂದ ಏನೆಲ್ಲ ಲಾಭಗಳಾಗತ್ತೆ. ಲಾಭಗಳು ಅಂತಂದರೆ ನಾನು ಕಮರ್ಷಿಯಲಿ ಕೇಳ್ತಾ ಇಲ್ಲ. ಒಂದು, ಅನೇಕ ಅವಹೇಳನಗಳನ್ನು, ಅಪಮಾನಗಳನ್ನು ಸಹಿಸಿಕೊಂಡು ಈ ಹಂತಕ್ಕೆ ಬಂದಿದೆ ಇಸ್ರೋ. ಸೊ ಈ ಸಾಧನೆಯಿಂದ ಇಸ್ರೋಗೆ ಜಾಗತಿಕ ಮಟ್ಟದಲ್ಲಿ ಆಗುವಂಥ ಲಾಭ, ಕಮರ್ಷಿಯಲಿ ಅಲ್ಲ, ಐ ರಿಪೀಟ್, ಯಾವುದು ಲಾಭ? ಭಾಳ ಅತ್ಯುತ್ತಮವಾದಂತಹ ಪ್ರಶ್ನೆ. ನನಗೆ ಇದ್ರ ಬಗ್ಗೆ ಗೊಂದಲ ಇಲ್ಲ, ಸ್ಪಷ್ಟತೆ ಇದೆ. ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಕನ್ವೆನ್ಷನಲ್ಲಿ ನಾನೊಬ್ಬ ಇನ್ವೈಟಿ. COP 26-27ನಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಸೋಲಾರ್ ಅಲಯನ್ಸ್ ಮತ್ತು ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡು ನಿರ್ಧಾರಕ್ಕೂ ನಮ್ಮ ಸ್ಪೇಸ್ ಅಚೀವ್ಮೆಂಟ್ಗೂ ಸಂಬಂಧ ಇದೆ. ಸ್ಪೇಸ್ ಅಂದ ತಕ್ಷಣ ನಾನು ಗಣೇಶ್ ರಾಜ್ಗೆ ಬರ್ತೇನೆ. ಯಾಕೆಂದರೆ ಸ್ಪೇಸಲ್ಲಿ ಏನಾಗ್ತಾಯಿದೆ, ನಿಖರವಾದಂಥ ಸುಳ್ಳುಗಳನ್ನು ಹೇಳದ ಕಣ್ಗಳು ಬಾಹ್ಯಾಕಾಶದಲ್ಲಿ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ನಿಮ್ಮ ನೆಲ, ಜಲ ಎಲ್ಲವನ್ನು ಕೂಡ ಸುಳ್ಳು ಹೇಳಿದೆ ದಾಖಲೆ ಕೊಟ್ಟು ಮಾಹಿತಿ ಕೊಡುವಂಥ ತಂತ್ರಜ್ಞಾನ ಬಂತು. ಇದನ್ನು ಜಗತ್ತಿನಾದ್ಯಂತ ಮುಂದುವರೆದ ರಾಷ್ಟ್ರಗಳು ನಮ್ಮನ್ನು ಅವಲಂಬಿಸಿದೆ. ಈಗ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮಲ್ಲಿರುವ ದೂರ ಸಂವೇದಿಸುವ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಹಾತೊರಿತಿದ್ದಾರೆ, ಮತ್ತು ಕಡಿಮೆ ಖರ್ಚಲ್ಲಿ. ಒಂದು ಕಾಲ ಇತ್ತು, ನಾನು ಯಾವಾಗಲೂ ಗಣೇಶ್ ರಾಜ್ ಅವರು ನನ್ನ PhD ನಲ್ಲೂ ಕೂಡ ಅವರ ಭಾಳಷ್ಟು ಸಲ ಕೇಳಿದ್ದೀನಿ, ಬಹಳ ವದಂತಿಗಳಿದ್ದಾವೆ, ಕೆಲಸ ಮಾಡ್ತಾಯಿಲ್ಲ. ಉದಾಹರಣೆಗೆ, ನೀವು ಸ್ಯಾಟಲೈಟ್ ಟೆಕ್ನಾಲಜಿಗಳು ಬಳಸ್ಕೊಂಡು ನೀರಿನಲ್ಲಿರುವಂಥ ಟ್ರೇಸ್ ಎಲಿಮೆಂಟ್ಸ್ ಪತ್ತೆ ಮಾಡೋಕ್ಕೆ ಸಾಧ್ಯವಾ ಅಂತ ಅಂದರೆ ಇನ್ನೂ ಇಲ್ಲ. ಅಂದರೆ ಭಾರತ ದೇಶದ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ, ಅದು ಸಿಂಥೆಟಿಕ್ ಅಪರ್ಚರ್ ರೇಡರ್ ಆಗಿರಲಿ, ಎಷ್ಟು ಅಡ್ವಾನ್ಸ್ ಲೆವೆಲ್ಗೆ ಬಂದುಬಿಟ್ಟಿದೆ ಅಂದರೆ, 100 ರಾಷ್ಟ್ರಗಳಿಗೆ ನಾಯಕತ್ವವನ್ನು, ಯಾವುದು ದೂರ ಸಂವೇದಿ ಮಾಹಿತಿಯನ್ನು ಬಳಸ್ಕೊಂಡು ಆ ದೇಶದ ಅಭಿವೃದ್ಧಿ ಮಾಡೋದಕ್ಕೆ ಅದೊಂದು ಲೀಡರ್ಶಿಪ್ ಸಿಕ್ಬಿಡುತ್ತೆ ಆರಾಮ್ಸೆ, ಏನು ತೊಂದರೆ ಇಲ್ಲ. ಅಲ್ಲಿ ಕೊರತೆ ಏನಿದೆ ಅಂತಂದರೆ ಹ್ಯೂಮನ್ ರಿಸೋರ್ಸಸ್. ಅಪಾರವಾದ ಸಂಖ್ಯೆಯಲ್ಲಿ ನಮ್ಮ ಯುವಜನರು ಸ್ಕಿಲ್ ಪಡ್ಕೋಬೇಕಲ್ಲಿ ರಿಮೋಟ್ ಸೆನ್ಸಿಂಗ್ ಬಗ್ಗೆ. ಈಗ ಭಾಳಷ್ಟು ಕೆಲಸ ಟ್ರೈನಿಂಗಲ್ಲೂ ಆಗ್ತಾಯಿದೆ. ಅದು ಒಂದು ಪ್ರಯೋಜನ. ಎರಡನೇ ಪ್ರಯೋಜನ, ಪ್ರೊಫೆಸರ್ UR ರಾವ್ ಅವರ ಒಂದು ಕನಸಿತ್ತು, ಇಂಡಿಯಾ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭಾಗ ಆಗಬೇಕು ಅಂತ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಸ್ಪಾಯಿಲ್ ಸ್ಪೋರ್ಟ್ ಅಂದರೆ ರಷ್ಯಾ. ಅದು ಹಿಸ್ಟಾರಿಕಲಿ ಇಟ್ ವಿಲ್ ಬಿ ಡಿಸೈಡ್ ವಾಟ್ ಇಸ್ ಇಟ್ಸ್ ಫೇಟ್. ನಾವು ಇಸ್ರೋ ವಿಲ್ ಬಿ ಫೈಂಡಿಂಗ್ ಎ ಪ್ಲೇಸ್ ಇನ್ ದ ಗ್ಲೋಬಲ್ ಲೆವೆಲ್ ಆ್ಯಸ್ ಎ ಲೀಡರ್ ಇನ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್. ಯಾಕೆಂದರೆ ನಾನು ಒಬ್ಬ ಕೋಸ್ಪಾರ್ ಅಸೋಸಿಯೇಟ್ ಮೆಂಬರ್ 2012 ಇನ್ಫೋಸಿಸಲ್ಲಿ ಆಯಿತು. ಪ್ರೊಫೆಸರ್ UR ರಾವ್ ನನ್ನ ಇಂಡಕ್ಟೆಡ್ ಮಿ ಎಸ್ ಎ ಮೆಂಬರ್ ದೇರ್. ಇವತ್ತು ಕೂಡ ಐ ಆಮ್ ಎಂಜಾಯಿಂಗ್ ಇಟ್. ಯಾಕೆಂದರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನು ಮೊದಲೇ ಹೇಳಿದಾಗೆ ಸಾವಿರಾರು ಲೇಖನಗಳು ಬರ್ತಾ ಇದ್ದಾವೆ. ನಮ್ಮ ಅಧ್ಯಕ್ಷರು ಸೋಮನಾಥ್ ಅವರು ಮತ್ತು ಶಂಕರ್ ಅವರು ಇವನ್ನೆಲ್ಲ ನಾನು ಗಮನಿಸಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾರೂ ಕಡಿಮೆ ಇಲ್ಲ ಅಂತ ಲೇಖನಗಳು ಮಂಡನೆ ಆಗ್ತಾ ಇದ್ದೇವೆ. ಸೊ ಏನಾಗುತ್ತೆ ಅಲ್ಟಿಮೇಟ್ಲಿ ಅಂದರೆ, ಯುನೈಟೆಡ್ ನೇಷನ್ಸು ಕ್ಲೈಮೇಟ್ ಚೇಂಜಲ್ಲಿ ನಾವು ನೆಟ್ ಝೀರೋನ 2070 ಮಾಡ್ಕೊಂಡಿದ್ದೀವಿ. ಚೈನಾ 2050 ಮಾಡ್ಕೊಂಡಿದೆ. ದುಡ್ಡಿರುವಂಥ ಮುಂದುವರೆದ ರಾಷ್ಟ್ರಗಳು ಈಗಲೇ ಮಾಡ್ತಾಯಿದ್ದಾರೆ. ಆದರೆ ದುಡ್ಡು ಬಿಚ್ಚಲ್ಲ. ನಮ್ಮ ಜನಗಳಲ್ಲಿ, ನಮ್ಮಲ್ಲಿರೋ ಖಾಸಗಿ ದುಡ್ಡು ಬರಲ್ಲ. ಹೀಗಾಗಿ ಒಂದು ಭಾಳ ಸರಳವಾಗಿ ಹೇಳೋದಾದರೆ, ಭಾರತಕ್ಕೆ ಅದ್ಭುತವಾದ ನಾಯಕತ್ವವನ್ನು ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಒಳ್ಳೆಯ ಅವಕಾಶ. ನಿಮ್ಗೆ ಗೊತ್ತಿದೆ ಆಗಲೇ, ಎಲ್ಲ ದೇಶಗಳು ಕೂಡ ಅವರ ಉಪಗ್ರಹವನ್ನು ನಮ್ಮಲ್ಲಿ ಲಾಂಚ್ ಮಾಡ್ತಾರೆ. ಯಾಕೆ? ಹಾರಿಸಿದ್ದು ಯಾವುದೂ ಫೇಲ್ ಆಗಲ್ಲ. PSLV 100% ಗ್ಯಾರಂಟಿ. ಯಾಕಂದರೆ ಅಷ್ಟು ಸೋತಿದೆ. ಎಷ್ಟು ಸಲ ನಾವು ಕಣ್ಣಾರೆ ಹೋಗಿ ನೋಡಿದ್ದೀವಿ ಅಂದರೆ, ಲಾಂಚ್ ಆಗಬೇಕಾದ್ರೆ ತೊಪಕ್ಕಂತ ಬಿದ್ದೋಗೋದು. ಏನಪ್ಪ ಇದು ಅಂತ ನಾನು ನಿಮ್ಮ ಇಂಟ್ರೊಡಕ್ಟರಿ ಇಂಟರ್ವ್ಯೂನಲ್ಲಿ ಅದೇ ಕೊಟ್ಟಿದ್ದೀನಿ. ನಾನು ಇಸ್ರೋ ಸೇರ್ಕೊಳ್ಳೋ ನಂಗೆ ತಮಾಷೆ ಮಾಡಿಬಿಟ್ರು, ಏನಯ್ಯ ಹೋಗ್ಬಿಟ್ಟು ಇಸ್ರೋ ಸೇರ್ತೀಯ, ಅಮೆರಿಕಾಗೆ ಹೋಗು ಅಂತ. ಇಲ್ಲಿ SLV ಅಂದರೆ ಸೀ ಲವಿಂಗ್ ವೆಹಿಕಲ್ಸ್ ಅಂತ, ಅದು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸು.
ನಮ್ಮ ಗುರುಗಳು ಹೇಳಿದ್ರು, ನೀನು ಹಂಗೆ ಅನ್ಕೋಬೇಡ, ವೈಜ್ಞಾನಿಕ ಇಲಾಖೆಯಲ್ಲಿ ಯಾವಾಗಲೂ ಗೆಲುವಿರುತ್ತೆ, ಮೊದಲು ಸೋಲಿದ್ರು ನೀನು ಅವ್ರ ಮಾತು ಕೇಳಬೇಡ ಅಂತ ಹೇಳಿದ್ರು. ಬಂದು ಸೇರಿದೆ ನಾನು. ನನಗೇನು ಇದಿಲ್ಲ, ನಿರಾಶೆ ಆಗಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಇಸ್ರೋಗೆ ಜಾಗತಿಕ ಮಟ್ಟದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸೋದ್ರಲ್ಲಿ, ಸ್ಪೇಸ್ ಎಕ್ಸ್ಪ್ಲೋರೇಷನಲ್ಲಿ ನಾಯಕತ್ವ ಕೊಡೋದಕ್ಕೆ ಒಂದು ಅಪರೂಪವಾದಂಥ ಒಂದು ಮೈಲುಗಲ್ಲಿದು. ಎಸ್ ಆರಾಧ್ಯ ಆ್ಯಡ್ ಮಾಡ್ತೀರಾ ಇದಕ್ಕೆ ಅಂದರೆ, ಜಾಗತಿಕ ಮಟ್ಟದಲ್ಲಿ ಇಸ್ರೋದ ಘನತೆ ಈಗಲೂ ಇದೆ. ಆ ಘನತೆ ಯಾವ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಈ ಮಿಷನ್ನಿಂದ? ಈಗ ಸೋವಿಯತ್ ಯೂನಿಯನ್ ಅವರು ಹಿಂದೆ ಸ್ಟಾರ್ಟಿಂಗಲ್ಲಿ ಅವರೇ ಮೊದಲು ಮುಂಚೂಣಿಯಲ್ಲಿ ಶುರು ಮಾಡಿದ್ರು ಕೂಡ ಈಗ ಮೊನ್ನೆ ವೈಫಲ್ಯ ಅನುಭವಿಸಿದ್ರು. ಅವರು ಈಗ ನಮ್ಗೆ ಅನುಭವ ಇಲ್ಲದೆ ಇರೋದ ಕಾರಣಕ್ಕಾಗಿ ನಮ್ದು ವೈಫಲ್ಯ ಆಯಿತು ಅಂತೇಳಿ ಅವರ ಬಾಹ್ಯಾಕಾಶ ಮುಖ್ಯಸ್ಥರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮದು ಈಗ ಸಕ್ಸಸ್ ಆಗ್ತಾ ಇದೆ. ಭಾಳ ಮುಖ್ಯವಾಗಿ ಈ ಶ್ರೀಮಂತ ರಾಷ್ಟ್ರಗಳು ಏನಿದೆ, ಅಮೇರಿಕಾ, ರಷ್ಯಾ, ಜಪಾನ್, ಚೈನಾ ಇವೇನು ಹೇಳ್ತೀವಿ, ಅವು ತಮ್ಮ ಅನುಕೂಲಗಳನ್ನು, ಅಂದರೆ ಈ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಬಡ ರಾಷ್ಟ್ರಗಳಿಗೆ ಅಥವಾ ಅಭಿವೃದ್ಧಿ ರಾಷ್ಟ್ರಗಳಿಗೆ ಹಂಚಿಕೊಳ್ಳೋದಕ್ಕೆ ಹಿಂದೇಟಾಗ್ತಾರೆ. ಆದರೆ ಭಾರತ ಆ ರೀತಿ ಅಲ್ಲ, ಮತ್ತು ಭಾರತದ ಇಸ್ರೋ ವಿಜ್ಞಾನಿಗಳು ಆ ಥರ ಅಲ್ಲ. ಹಾಗಾಗಿ ಇವತ್ತು ವಿಶೇಷವಾಗಿ ಆಫ್ರಿಕಾ ಖಂಡದ ದೇಶಗಳಿಗೆ, ದಕ್ಷಿಣ ಅಮೆರಿಕಾದ ದೇಶಗಳಿಗೆ ಬೇಕಾದಂಥ ಮಾಹಿತಿಯನ್ನು, ಈ ಬಾಹ್ಯಾಕಾಶ ತಂತ್ರಜ್ಞಾನದ ಮಾಹಿತಿಯನ್ನು ಹಂಚಿಕೊಂಡು ಆ ದೇಶಗಳ ಅಭಿವೃದ್ಧಿಗೆ ಅದ್ಭುತವಾದ ಕೊಡುಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಆ ಥರದ ಬೇಡಿಕೆಗಳು ಬರ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಈಗ ನೋಡಿ, ಒಂದು ಕಾಲಕ್ಕೆ ಮಳೆಯನ್ನು ನಾವು ಮುಂಚಿತವಾಗಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. 3 ದಿವಸಕ್ಕೆ ಮಳೆ ಆಗುತ್ತೆ ಅಂತ ರೇಡಿಯೋದಲ್ಲಿ ಹೇಳಿದ್ರೆ ಗ್ಯಾರಂಟಿ ಮಳೆ ಆಗಲ್ಲ ಅಂತ ಬೆಂಗಳೂರು ಜನ ಮಾತಾಡೋರು ಅಷ್ಟು ಮಟ್ಟಿಗೆ. ಆದರೆ ಇವತ್ತು ನಿರ್ದಿಷ್ಟವಾಗಿ ಇದೇ ಗಂಟೆಯಲ್ಲಿ ಇಷ್ಟೇ ಪ್ರಮಾಣದ ಮಳೆ ಆಗುತ್ತೆ ಅನ್ನುವಷ್ಟು ನಿಖರವಾಗಿ ಹೇಳುವ ಒಂದು ಸಾಧ್ಯತೆ ನಮಗೆ ಬಂದಿದೆ. ಹಾಗೆಯೇ ಪ್ರವಾಹಗಳಿಂದ ಆಗ್ತಕ್ಕಂಥ ಅನಾಹುತವನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ತಂತ್ರಜ್ಞಾನವನ್ನು ಬಡ ರಾಷ್ಟ್ರಗಳಿಗೆ, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ನಾವು ಹಂಚಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಭಾರತದ ಒಂದು ಗೌರವ, ಪ್ರತಿಷ್ಠೆ ಅಂತ ಏನು ಹೇಳ್ತೇವೆ, ಅದು ಹೆಚ್ಚಾಗುತ್ತೆ. ಮತ್ತು ಭಾರತದ ವಿಜ್ಞಾನಿಗಳಿಗೆ, ಭಾರತದ ಈ ತಂತ್ರಜ್ಞಾನಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತೆ. ಸೊ ಜಗತ್ತಿನ ನಾಯಕ ಅನ್ನೋ ಒಂದು ಸ್ಥಾನ ಬರಲಿಕ್ಕೆ ಸಾಧ್ಯ ಇದೆ. ನಾವೇನು ವಿಶ್ವಗುರು ಆಗುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ಕೇಳ್ತಾ ಇದ್ದೀವಲ್ಲ, ಆ ಹಿನ್ನೆಲೆಯಲ್ಲಿ ವಿಶ್ವ ವಿಜ್ಞಾನ ಗುರು ಆಗೋ ಒಂದು ಸಾಧ್ಯತೆ ಇದೆ ಅಂತ ನನಗಂತೂ ವಿಶೇಷವಾಗಿ. ರಾಜಕೀಯ ಪರಿಣಾಮಗಳು ದೊಡ್ಡ ಮಟ್ಟದಲ್ಲಿದೆ ಜಾಗತಿಕವಾಗಿ ಅಂತ. ಡಿಬೇಟಲ್ಲೂ ಒಂದು ವಿಚಾರ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಈಗ ಸಕ್ಸಸ್ ಹಂತದಲ್ಲಿದ್ದೀವಿ, ಸಾಧನೆಯ ಹಂತದಲ್ಲಿದ್ದೀವಿ. ಒಂದು ಹಂತ ಇತ್ತು, ಅದನ್ನು ಇಸ್ರೋ ವಿಜ್ಞಾನಿಗಳು ಮಾತನಾಡೋ ಸಂದರ್ಭದಲ್ಲಿ, ಇವತ್ತು ಪ್ರೆಸ್ ಬ್ರೀಫಿಂಗ್ ಮಾಡೋ ಸಂದರ್ಭದಲ್ಲಿ ಅಥವಾ ಭಾಷಣ ಮಾಡೋ ಸಂದರ್ಭದಲ್ಲೂ ಪ್ರಸ್ತಾಪ ಆಯ್ತದು. ಅಂದರೆ ಆ ಚಂದ್ರಯಾನ-2ನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮಾರಲಿ ಡೌನ್ ಆಗುವಂಥ ಕೆಲಸಗಳಾಗಿತ್ತು ಅಥವಾ ಮಾಡಲಾಗಿತ್ತು. ಆ ರೀತಿ ಆ ಡೆಡಿಕೇಶನ್ ಆ ನಂತರ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಹೇಳಿದರು. ಸೊ ಈಗ ಬೂಸ್ಟ್ ಯಾವ ರೀತಿ ಸಿಗುತ್ತೆ ಮುಂದಿನ ಎಲ್ಲ ಯೋಜನೆಗಳಿಗೆ? ಆದಿತ್ಯ ಇದೆ, ಆ ನಂತರ ಶುಕ್ರದ ಯೋಚನೆ ಇದೆ. ಸೊ ಅದಕ್ಕೆ ಬೂಸ್ಟ್ ಯಾವ ರೀತಿ ಸಿಗುತ್ತೆ ಇವತ್ತಿನ ವಿಕ್ಟರಿ? ಮಾನವ ಸಹಿತ ಗಗನಯಾನ ಕೂಡ ಇದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಈ ಸಕ್ಸಸ್ ಆಗಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲಿ, ಅಂದರೆ ಡಿಸೈನ್, ಆಮೇಲೆ ಡೆವಲಪ್ಮೆಂಟ್, ಕ್ವಾಲಿಫಿಕೇಷನ್ ಆ್ಯಂಡ್ ಟೆಸ್ಟಿಂಗ್, ಈ ಎಲ್ಲ ಕ್ಷೇತ್ರಗಳಲ್ಲಿ ಉತ್ಸಾಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆಮೇಲೆ ನಾನು ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ ನಮ್ಮಲ್ಲಿ ಹಲವಾರು ಹೊಸ ಪ್ರಯೋಗಗಳನ್ನು, ಹಲವಾರು ಹೊಸ ಡಿಸೈನ್ಗಳನ್ನು ತಯಾರು ಮಾಡಬೇಕಾಗತ್ತೆ. ಅದಕ್ಕೂ ಕೂಡ ಸಾಕಷ್ಟು ಕುತೂಹಲ, ಉತ್ಸಾಹ ಸಿಗುತ್ತೆ. ನನಗನ್ಸೋದು ಬಹಳ ಮುಖ್ಯವಾದ ವಿಚಾರ ಅಂದರೆ, ತಾವೆಲ್ಲ ಗಮನಿಸಿರ್ಬೋದು, ನ್ಯಾನೋ ಸೆಟಲೈಟ್ ಪ್ರೋಗ್ರಾಮ್ಸ್ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉತ್ಸಾಹ ತುಂಬಿರೋ ಹಾಗೆ, ಈ ಸದ್ಯದಲ್ಲಿಯೇ ನೂರಾರು ಸೆಟಲೈಟ್ಸ್ಗಳನ್ನ ಯೂನಿವರ್ಸಿಟಿನವರು ತಯಾರು ಮಾಡಿ ಹಾರಿಬಿಡ್ತಕ್ಕಂಥ ಪ್ರಕ್ರಿಯೆ ನಾನೇ ಪರ್ಸನಲ್ಲಾಗಿ ನೋಡಿದ್ದೀನಿ. ಇವತ್ತಿನ ದಿನ ಯೂನಿವರ್ಸಿಟಿಗಳಲ್ಲೂ ಕಾಲೇಜಿನವರು ಸಣ್ಣ ಸೆಟಲೈಟ್ಗಳನ್ನ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿದ್ದಾರೆ. ಡಿಸೈನ್ ಮಾಡಿರೋದನ್ನ ನಾನು ನೋಡಿದ್ದೀನಿ. ನಮಗೆ ಅವರು ಬೇರೆ ಇದನ್ನೆಲ್ಲ ಮಾಡಿ ಸ್ವಲ್ಪ ಡೈರೆಕ್ಷನ್ಸ್ಗಳು ಕೊಟ್ಟರೆ ಸಣ್ಣ ಪುಟ್ಟ ಸೆಟಲೈಟ್ಸ್ಗಳಿಗೆ ಪ್ರೆಸೆಂಟ್ ಡೇ ಟೆಕ್ನಾಲಜೀಸ್ಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಹೋಲ್ ಪಡೆನೇ ಇದೆ. ಅವ್ರಿಗೆ ಸಿಗ್ತಕ್ಕಂಥ ಉತ್ಸಾಹ ಏನು ಅಂದರೆ, ಇವತ್ತು ಪ್ರತಿಯೊಂದು ಸಣ್ಣ ಹೈಸ್ಕೂಲ್ ಕಾಲೇಜ್ಗಳಲ್ಲಿರ್ಬೋದು, ಹಳ್ಳಿಲಿರ್ಬೋದು ಅಥವಾ ಪಟ್ಟಣಗಳಿರೋರು, ಅವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಇದೆ, ಆಸಕ್ತಿ ಇದೆ, ಅತ್ಯಂತ ಒಳ್ಳೆಯ ಡಿಸೈನ್ಗಳನ್ನ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಕೊಡ್ತಾ ಇದೆ. ಆಮೇಲೆ ಇನ್ನೊಂದು ವೆರಿ ಪವರ್ಫುಲ್ ಮೆಸೇಜ್ ಕೊಡ್ತಾ ಇದೆ ಇದು. ಏನೆಂದರೆ, ಹಿಂದೆ
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರು ಮಾಡ್ತಾ ಇರ್ಬೇಕಾದ್ರೆ ಸ್ಯಾಂಕ್ಷನ್ ಅನ್ನೋ ಪದ ಉಪಯೋಗಿಸ್ತಾ ಇದ್ರು. ಸಡನ್ನಾಗಿ ನಾವು ಒಂದು ಎಕ್ವಿಪ್ಮೆಂಟ್ ತೊಗೋಬೇಕಂದ್ರೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಎಲ್ಲಿಗೆ, ಇಸ್ರೋಗ, ಇಟ್ ಈಸ್ ನಾಟ್ ಅಲೌಡ್. ಅಥವಾ ಒಂದು ಯಾವುದೋ ಒಂದು IC ಸಹ ಇಮ್ಮಿಡಿಯೇಟಾಗಿ ನಮ್ಗೆ ಕೊಡ್ತಾ ಇರೋರು ನಾಟ್ ಅಲೌಡ್. ಸೊ ಆ ರೀತಿ ಮಾಡ್ತಾಯಿದ್ರು. ಆ ರೀತಿ ಮಾಡ್ತಾ ಇದ್ದಾಗ ಏನಾಯಿತು ಅಂದರೆ ನಮ್ಮ ಅಂದಿನ ಡೈರೆಕ್ಟರ್ಸ್ಗಳವರೆಲ್ಲ ನಾವು ಅದಕ್ಕೋಸ್ಕರ ಈ ನಮಗೆ ಬೇಕಾದಂತಹ ಕಾಂಪೋನೆಂಟ್ಗೆ ಅವುಗಳ ರಿಲಿಯಬಿಲಿಟಿ ಸಿಕ್ಕಾಪಟ್ಟೆ ಮುಖ್ಯ ಆಗುತ್ತೆ. ಈ ಸ್ಪೇಸ್ ಗ್ರೇಡ್ ಕಾಂಪೊನೆಂಟ್ಸ್ಗಳನ್ನ ನೀವು ಇವತ್ತು ಪ್ರೊಕ್ಯೂರ್ ಮಾಡಬೇಕು ಅಂದರೆ ಲೀಡ್ ಟೈಮ್ ಈಸ್ 2 to 3 years ಆಗುತ್ತೆ. ಅಂದರೆ ಅದಕ್ಕೋಸ್ಕರ ಆದರೆ ನಮ್ಮಲ್ಲಿ ಆವಾಗ ರೇಡಿಯೇಷನ್ ಹಾರ್ಡನ್ಡ್ ಟೆಕ್ನಾಲಜಿ ಡೆವಲಪ್ ಮಾಡ್ತಕ್ಕಂಥ ಇದನ್ನು ಮಾಡ್ಕೊಂಡು ಹೋದರು. ಆಮೇಲೆ ಇವತ್ತು ನಮಗೆ ಏನು ಬೇಕೋ ಅದಕ್ಕೆ ಪ್ಲ್ಯಾನ್ 5 ವರ್ಷಕ್ಕಿಂತ ಮೊದಲೇ ಪ್ಲ್ಯಾನ್ಗಳನ್ನೆಲ್ಲ ಮಾಡಿಟ್ಕೊಂಡು ಮಾಡ್ತಾಯಿದ್ದಾರೆ. ಯಾವಾಗ ಈ ರೀತಿ ಅವರೆಲ್ಲ ಒತ್ತಡಗಳನ್ನು ಹೇರಿದರೂ ಕೂಡ ಆತ್ಮನಿರ್ಭರ ಭಾರತದಂತೆ ಮುಂದುವರಿತಾ ಇದ್ರು. ಯಾವುದೋ ಒಂದು ಸ್ಟೇಜಿನಲ್ಲಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟ್ಗಳೇ ನಮಗೆ ಉದ್ಯೋಗ ಇಲ್ಲ, ನಮ್ಮ ಕಾಂಪೊನೆಂಟ್ಸ್ಗಳ ರಿಕ್ವೈರ್ಮೆಂಟ್ ಇಲ್ಲ, ನಮಗೆ ಯಾವುದೇ ರೀತಿಯ ಇದು ಬರ್ತಾ ಇಲ್ಲ, ಆರ್ಡರ್ಸು ಅಂಥೇಳಿ ಪ್ರೆಷರ್ಸ್ ತೊಗೊಂಬಂದು ರಿಲೀಸ್ ಮಾಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಅದಕ್ಕೆ ಸಾಕಷ್ಟು ಇದಕ್ಕೆ ಸ್ಟ್ರಾಟಜಿಕ್ ವಿಚಾರಗಳು ಅಂತ ಹೇಳ್ತಾರೆ. ಅಷ್ಟು ಮತ್ತು ಸ್ಟ್ರಾಟಜಿಕ್ ಥಿಂಕಿಂಗ್ ಆಯಿತು. ಇಷ್ಟೆಲ್ಲ ಮಾಡಿರೋದು ಎಂತಹ ಪ್ರೆಷರ್ಸ್ ಹಾಕಿದರೂ ಕೂಡ ಇಂಡಿಯಾ ಪುಟ್ಟಿದ್ದು ಹೇಳುತ್ತೆ, ಅವ್ರು ಡೆವಲಪ್ಮೆಂಟ್ ಮಾಡ್ತಾರೆ. ಯಾವುದೇ ಟೆಕ್ನಾಲಜಿ ಡಿನೇ ಮಾಡಿದರೂ ಕೂಡ ಅಲ್ಲಿ ತಾಕತ್ತಿದೆ. ಅದರಿಂದ ಕೊನೆಗೆ ತೊಂದರೆನ ಅನುಭವಿಸ್ಬೇಕಾದಂಥ ಆ ದೇಶದವರೇ ಅವ್ರ ಮಾರ್ಕೆಟ್ ಡೌನ್ ಆಗುತ್ತೆ, ಅವರು ಕೊಡ್ತಕ್ಕಂಥ ವಸ್ತುಗಳಿಗೆ ಬೆಲೆ ಹೋಗುತ್ತೆ ಅನ್ನೋದು ಮಾಡ್ತಾಯಿದ್ದಾರೆ. ಸೊ ಈ ಎಲ್ಲ ವಿಚಾರದಲ್ಲಿ ಮಾಡುತ್ತೆ. ಯುವಜನರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಇಂಡಿಜಿನಿಯಸ್ ಇಂಡಸ್ಟ್ರೀಸು ಇವತ್ತು ಎಲ್ಲ ಕಡೆ ಸ್ಟಾರ್ಟಪ್ಸ್ಗಳು ಬಂದಿದೆ. ಸ್ಟಾರ್ಟಪ್ಸ್ಗಳೆಲ್ಲ ಅದಕ್ಕೆಲ್ಲ ಪೂರಕವಾದ ಇದಕ್ಕೆ ಇಲ್ಲ, ಅವ್ರು ಹೇಳಿದಂಗೆ ನಿಜವಾಗ್ಲೂ ಇದೊಂದು ದೊಡ್ಡ ಬೂಸ್ಟ್ ಸಿಗುತ್ತೆ, ಅದ್ರಲ್ಲಿ ಸಂಶಯ ಇಲ್ಲ. ಅಂದರೆ ಇವಾಗ ಇತ್ತೀಚೆಗೆ ನಿಮಗೆ ಗೊತ್ತಿರೋ 2020ನೇ ಇಸವಿಯಲ್ಲಿ ಭಾರತ ಸರ್ಕಾರ ಸ್ಪೇಸ್ ಆ್ಯಕ್ಟಿವಿಟಿಯನ್ನು ಸ್ವಲ್ಪ ಲಿಬರಲೈಸ್ ಮಾಡ್ತು. ಇನ್ ಸ್ಪೇಸ್ ಅಂತ ಬಂತು. ಅಂದರೆ ಎಷ್ಟೋ ಇದು ಖಾಸಗಿ ಸಂಸ್ಥೆಗಳಿಗೆ ತಂತ್ರಜ್ಞಾನ ಕೊಟ್ಟು ಅವರೇ ಅದನ್ನು ಮಾಡೋ ಥರ. ಇವಾಗ ಎಷ್ಟೋ ಕಂಪ್ನಿ, ಮೊನ್ನೆ ಅಗ್ನಿಕುಲವರು ಅವ್ರದ್ದೇ ರಾಕೆಟ್ ಲಾಂಚ್ ಮಾಡಿದ್ರು, ಆಮೇಲೆ ಪಿಕ್ಸೆಲ್ ಅವರು ಸ್ಯಾಟಲೈಟ್ ಲಾಂಚ್ ಮಾಡಿದ್ರು. ಹಾಗೆ ಎಷ್ಟೋ ಕಂಪ್ನಿಗಳು ಮುಂದೆ ಬಂದಿದೆ. ಇವಾಗ ಅವರಿಗೆಲ್ಲ ತುಂಬ ಖುಷಿಯಾಗುತ್ತೆ, ತುಂಬ ಬೂಸ್ಟ್ ಬರುತ್ತೆ. ಇಸ್ರೋನ ಏನು ಮಾಡಿದೆ, ಇವಾಗ ಎಷ್ಟು ತಂತ್ರಜ್ಞಾನ ಖಾಸಗಿಯವರಿಗೆ ಕೊಟ್ಟಿದೆ ಇವಾಗ. ಅದರಿಂದಾಗಿ ಖಂಡಿತವಾಗಲೂ ಖಾಸಗಿಯವರಿಗೂ ಸರ್ಕಾರದ ಇಸ್ರೋಗೂ ದೊಡ್ಡ ಬೂಸ್ಟ್, ಅದು ಸಂಶಯವೇ ಇಲ್ಲ. ನಾನು 4 ಜನ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಸಾಧನೆ ನಿರಂತರವಾಗಿರಲಿ ಅಂತ ಆಶಿಸ್ತಾ, ಅದರ ಜೊತೆಗೆ ಈ ಸಾಧನೆಗೆ ಕಾರಣರಾದಂಥ ಇಸ್ರೋದ ಎಲ್ಲ ವಿಜ್ಞಾನಿಗಳಿಗೆ ಮತ್ತು ಇಸ್ರೋದಲ್ಲಿ ಈ ಹಿಂದೆ ಕೆಲಸ ಮಾಡಿ ಈ ಇಡೀ ಮಿಷನ್ ಸಕ್ಸಸ್ ಆಗೋದಕ್ಕೆ ಹಿಂದಿನ ಎಲ್ಲ ರೀತಿಯ ಸಾಧನೆಗಳಿಗೆ ಕಾರಣ ಆದವರಿಗೆ ಒಂದು ಮೆಚ್ಚುಗೆಯನ್ನು ಸೂಚಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.